ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಹೊಸ ಮೂವಿಯನ್ನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ. ಮೂವಿ ಹೆಸರು ಬಂದು ಹೈಡ್ ಆ್ಯಂಡ್ ಸೀಕ್. ಸೊ ಜಾಸ್ತಿ ಏನು ಮಾತಾಡಲ್ಲ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಮೂವಿಯ ಸ್ಟಾರ್ಟಿಂಗಲ್ಲಿ ನಾವು ಒಂದು ಫ್ಯಾಮಿಲಿಯನ್ನು ನೋಡ್ತೇವೆ. ಅದರಲ್ಲಿ ಇಬ್ಬರು ಮಕ್ಕಳು ಯಾವಾಗ ನೋಡಿದರೂ ಕೂಡ ಮೊಬೈಲಲ್ಲಿ ಆಟವಾಡ್ತಾ ಇರ್ತಾರೆ. ಇದರಿಂದ ಅವರ ತಂದೆಗೆ ಕೋಪ ಕೂಡ ಬರುತ್ತೆ. ಅದೇ ಟೈಮ್ ಒಂದು ಪಾರ್ಸಲ್ ಬರುತ್ತೆ. ಆಗ ಅವ್ರ ತಂದೆ ಹೇಳ್ತಾರೆ, ಸುಖೇಶ್ ಹೋಗಿ ಆ ಪಾರ್ಸಲನ್ನು ತೆಗೆದುಕೊಂಡು ಬಾ ಅಂತ. ಬಟ್ ಸುಖೇಶ್ ಆಟ ಆಡೋದ್ರೊಳಗೆ ತುಂಬಾ ಬ್ಯುಸಿ ಇದ್ದ. ಹಾಗಾಗಿ ಅವ್ರ ತಂದೆ ಹೋಗಿ ಆ ಪಾರ್ಸಲನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗ್ತಾರೆ. ಆ ಪಾರ್ಸಲನ್ನು ಕೊಟ್ಟ ನಂತರ ಆ ವ್ಯಕ್ತಿ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಅದೇ ಟೈಮ್ ಯಾರೋ ಒಬ್ಬ ಹುಚ್ಚನಾಗಿರೋ ವ್ಯಕ್ತಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಆತನನ್ನು ಸಾಯಿಸ್ತಾನೆ. ಅದು ಕೂಡ ಜೋರಾಗಿ ಕೋಲಿನಿಂದ ಆತನ ತಲೆಗೆ ಹೊಡೆದು. ಸೊ ಆನ್ ದಿ ಸ್ಪಾಟ್ ಆ ಡೆಲಿವರಿ ಬಾಯ್ನ ಡೆತ್ ಆಗುತ್ತೆ. ಅಂಡ್ ಆ ಡೆಲಿವರಿ ಬಾಯ್ನ ಸಾಯಿಸಿದ ವ್ಯಕ್ತಿಯನ್ನು ನಾವು ನೋಡ್ಬೋದು. ಸ್ವಲ್ಪ ನೋಡಲು ಹುಚ್ಚನಾಗಿ ಬಿಹೇವ್ ಮಾಡ್ತಿದ್ದ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೇವೆ, ಪೊಲೀಸರು ಆ ಸೀನ್ ಹತ್ರ ಬಂದಿರ್ತಾರೆ. ಡೆಲಿವರಿ ಬಾಯ್ನ ಡೆಡ್ ಬಾಡಿಯನ್ನು ನೋಡಿ ಇವರು ಗೆಸ್ ಮಾಡ್ತಾರೆ, ಮೇ ಬಿ ಈತನ ಆಕ್ಸಿಡೆಂಟ್ ಆಗಿ ಈತನ ತಲೆಗೆ ಪೆಟ್ಟಾಗಿ ಈತನ ಸಾವು ಆಗಿದೆ ಅಂತ ಹೇಳಿ. ಹಾಗಾಗಿ ಪೊಲೀಸರು ಆತನ ಡೆತ್ ಅನ್ನ ಆಕ್ಸಿಡೆಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಮಗೆ ನೆಕ್ಸ್ಟ್ ಸೀನ್ ಅಲ್ಲಿ ಶಿವ ಅನ್ನೋ ಒಂದು ವ್ಯಕ್ತಿಯನ್ನು ತೋರಿಸ್ತಾರೆ. ಅಂಡ್ ಈತನೇ ಈ ಮೂವಿಯ ಹೀರೋ. ಈತ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಅದರದೇ ಸ್ಟಡೀಸ್ ಅನ್ನ ಮಾಡ್ತಿದ್ದ. ಅದೇ ಟೈಮ್ ಶಿವನ ಫ್ರೆಂಡ್ ಅವನ ಕಸಿನ್ಸ್ ನ ರಿಪೋರ್ಟ್ಸ್ ಅನ್ನ ಹಿಡ್ಕೊಂಡು ಬರ್ತಾನೆ. ಹಾಗೂ ಆತನಿಗೆ ತೋರಿಸಿ ಹೇಳ್ತಾನೆ, ಇದನ್ನ ನೋಡು, ಆತನಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ. ಆಗ ಶಿವ ಆ ರಿಪೋರ್ಟ್ಸ್ ಅನ್ನ ನೋಡಿ ಹೇಳ್ತಾನೆ, ನಿನ್ನ ಕಸಿನ್ಗೆ ಯಾವುದೇ ರೀತಿಯ ಮೆಡಿಕಲ್ ನ ಅವಶ್ಯಕತೆ ಇಲ್ಲ. ಆತನಿಗೆ ಯಾರು ಸ್ಲೋ ಪಾಯ್ಸನ್ ಅನ್ನ ಆತನ ಫುಡ್ ಅಲ್ಲಿ ಹಾಕಿ ಕೊಡ್ತಿದ್ದಾರೆ ಅಂತ. ಅದಕ್ಕೆ ಆತ ಹೇಳ್ತಾನೆ, ಆಕ್ಚುಲಿ ಆತ ನನ್ನ ಭಾವನೊಂದಿಗೆ ಇರೋದು ಅಂತ ಹೇಳಿ. ಅದಕ್ಕೆ ಶಿವ ಹೇಳ್ತಾನೆ, ನೀನು ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಡು, ಆಗ ಅವನಿಗೆ 4 ಒದ್ದು ಅವನ ಬಾಯಿನ ಬಿಡಿಸ್ತಾರೆ ಎಂದು. ಅದಕ್ಕೆ ಇಲ್ಲಿ ಶಿವನ ಫ್ರೆಂಡ್ ಹೇಳ್ತಾನೆ, ಹಾಗೆ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತದ ಅಂತ. ಅದಕ್ಕೆ ಶಿವ ಹೇಳ್ತಾನೆ, ನೀನ್ ಟ್ರೈ ಮಾಡಿ ನೋಡು, ಖಂಡಿತ ಅವಳು ಹೊರಗೆ ಬರುತ್ತೆ ಅಂತ ಹೇಳಿ. ಇದರಿಂದ ಇಲ್ಲಿ ಶಿವನ ಫ್ರೆಂಡ್ ಆತನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇದರ ನಂತರ ನಾವು ಶಿವನನ್ನ ಮನೆಗೆ ಬರೋದನ್ನ ನೋಡ್ತೇವೆ. ಅಂಡ್ ಅವನು ಅವನ ಅಕ್ಕನೊಂದಿಗೆ ಇರ್ತಿದ್ದ. ಅವಳ ಹೆಸರು ಸ್ವಾತಿ ಆಗಿತ್ತು. ಆಕ್ಚುಲಿ ಸ್ವಾತಿಯ ಗಂಡ ಹಾಗೂ ತಂದೆ ಇಬ್ಬರು ಕೂಡ ಒಂದೇ ಮಿಲಿಟರಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದೇ ಟೈಮ್ ಇಬ್ಬರದು ಕೂಡ ಅದರಲ್ಲೇ ಡೆತ್ ಆಗಿತ್ತು. ಹಾಗಾಗಿ ಶಿವ ಹಾಗೂ ಸ್ವಾತಿ ಇಬ್ಬರು ಕೂಡ ಒಟ್ಟಿಗೆ ಒಂದೇ ಮನೆಯಲ್ಲಿ ಇರ್ತಿದ್ರು. ಅಂಡ್ ಅವಳು ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಇವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ತುಂಬಾನೇ ಕೇರ್ ಮಾಡಿಕೊಂಡು ನೋಡ್ತಾ ಇದ್ರು. ಇಲ್ಲಿ ಶಿವನಿಗೆ ಮಿಲಿಟರಿಯಲ್ಲಿ ಆಸ್ ಅ ಡಾಕ್ಟರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಸ್ವಾತಿಗೆ ಇಷ್ಟ ಇರಲ್ಲ, ಏಕೆಂದರೆ ಅವಳ ಗಂಡ ಮತ್ತು ತಂದೆಯ ಡೆತ್ ಆಲ್ರೆಡಿ ಆಗಿದೆ. ಸೊ ಈಗ ಶಿವ ಕೂಡ ಅದೇ ಮಿಲಿಟರಿಯಲ್ಲಿ ಆಸ್ ಅ ಡಾಕ್ಟರ್ ಆಗಿ ಹೋದ್ರೆ ಆತನಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ. ಹಾಗಾಗಿ ಅವಳಿಗೆ ಇಷ್ಟ ಇರಲಿಲ್ಲ. ಬಟ್ ಇಲ್ಲಿ ಶಿವನಿಗೆ ಸ್ವಲ್ಪ ಹಠ ಜಾಸ್ತಿಯೇ ಇತ್ತು. ಹಾಗಾಗಿ ಆತ ಸ್ವಾತಿಗೆ ಗೊತ್ತಿಲ್ಲದೆ ಮೆಲ್ಲನೆ ಸ್ಟಡೀಸ್ ಅನ್ನ ಮಾಡ್ತಾ ಇರ್ತಾನೆ. ಹಾಗೂ ಅದಕ್ಕೋಸ್ಕರ ಏನೆಲ್ಲ ಬೇಕು ಅದನ್ನ ಕೂಡ ಪ್ರಿಪೇರ್ ಮಾಡ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ಶಿವನ ಗರ್ಲ್ ಫ್ರೆಂಡ್ ವರ್ಷ ಬರ್ತಾಳೆ. ಅಂಡ್ ವರ್ಷ ಇಲ್ಲಿ ಆತನಿಗೋಸ್ಕರ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ಲು. ನನ್ನ ತಂದೆ ನಮ್ಮಿಬ್ಬರ ಮ್ಯಾರೇಜ್ಗೆ ಓಕೆ ಅಂತ ಹೇಳಿದ್ದಾರೆ. ಸೊ ನೀನು ಒಂದು ಬಾರಿ ಲೈಫ್ ಅಲ್ಲಿ ಸೆಟಲ್ ಆದ ನಂತರ ನಮ್ಮಿಬ್ಬರ ಮದುವೆಯನ್ನು ಧೂಮ್ಧಾಮ್ ಆಗಿ ಮಾಡ್ತಾರೆ ಅಂತ ಹೇಳಿ. ಇದರಿಂದ ಈಗ ಇವರು ಮೂವರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಇದರ ನಂತರ ನಾವು ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ತೇವೆ, ಒಂದು ಹುಡುಗನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿರ್ತಾರೆ. ಯಾಕೆಂದ್ರೆ ಈ ಹುಡುಗ ಹೋಟೆಲ್ ಅಲ್ಲಿ ಇದ್ದಾಗ ಅಲ್ಲಿದ್ದ ಎಲ್ಲಾ ವ್ಯಕ್ತಿಗಳ ಮೇಲೆ ಅಚಾನಕ್ ಆಗಿ ಆತ ಅಟ್ಯಾಕ್ ಅನ್ನ ಮಾಡಿದ್ದ. ಆತನಿಗೆ ಏನೋ ಒಂದು ಮೈಯಲ್ಲಿ ಬಂದ ಹಾಗೆ. ಸೊ ಹಾಗಾಗಿ ಆತನನ್ನ ಅರೆಸ್ಟ್ ಮಾಡಿಕೊಂಡು ತಂದಿದ್ರು. ಈಗ ಆತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆಗ ಅಲ್ಲಿ ಕಿಶೋರ್ ಅನ್ನೋ ಒಂದು ಡಾಕ್ಟರ್ ಆತನ ಚೆಕ್ ಮಾಡ್ತಾರೆ. ಅಂಡ್ ಕಿಶೋರ್ ಬೇರೆ ಯಾರು ಅಲ್ಲ, ವರ್ಷನ ತಂದೆ ಆಗಿದ್ರು. ಅಂಡ್ ವರ್ಷ ಯಾರು? ಶಿವನ ಗರ್ಲ್ ಫ್ರೆಂಡ್. ಸೊ ಇವರೇ ವರ್ಷನ ತಂದೆ. ಓಕೆ, ಕಿಶೋರ್ ಆ ಹುಡುಗರನ್ನ ಚೆಕಪ್ ಎಲ್ಲ ಮಾಡಿ ವೈಷ್ಣವಿ ಹತ್ರ ಹೇಳ್ತಾನೆ, ಆಕ್ಚುಲಿ ಹುಡುಗ ಚಿಕ್ಕ ಇರುವಾಗ ಆತನೊಂದಿಗೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಆತನಿಗೆ ಅದನ್ನ ಮರೆಯಲು ಆಗ್ತಿರ್ಲಿಲ್ಲ. ಹಾಗಾಗಿ ಆತ ಸ್ವಲ್ಪ ಡ್ರಗ್ಸ್ ನಶೆ ಎಲ್ಲ ಮಾಡ್ತಿದ್ದ. ಸೊ ಅದರಿಂದ ಆತ ಮೆಂಟಲಿ ಅನ್ಸ್ಟೇಬಲ್ ಆಗಿ ಅಲ್ಲೆಲ್ಲರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದ. ಈತನಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ ನಂತರ ಈತ ಸರಿ ಆಗ್ತಾನೆ ಅಂತ ಹೇಳಿ ವೈಷ್ಣವಿಗೆ ಹೇಳ್ತಾನೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇದರ ನಂತರ ನಾವು ಪೊಲೀಸ್ ಸ್ಟೇಷನ್ ಸೀನ್ ಅನ್ನ ನೋಡ್ತೇವೆ. ಯಾರೋ ಹೊರಗಡೆ ಫೈಲ್ 1 ಅಂತ ಬರೆದು ಒಂದು ಲೆಟರ್ ಅನ್ನ ಬಿಟ್ಟು ಹೋಗಿರ್ತಾರೆ. ಅದನ್ನ ಕಾನ್ಸ್ಟೇಬಲ್ ತಂದು ವೈಷ್ಣವಿಗೆ ಕೊಡ್ತಾನೆ. ವೈಷ್ಣವಿ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬರೆದಿರುತ್ತೆ, ಆ ಡೆಲಿವರಿ ಬಾಯ್ದು ಆಕ್ಸಿಡೆಂಟ್ ಆದದ್ದು ಅಲ್ಲ, ಆಕ್ಚುಲಿ ಆತನದು ಮರ್ಡರ್ ಆದದ್ದು ಅಂತ ಹೇಳಿ. ಅದನ್ನ ನೋಡಿ ಇಲ್ಲಿ ವೈಷ್ಣವಿಗೆ ಶಾಕ್ ಆಗುತ್ತೆ. ಏನು, ನಾವು ಅಷ್ಟೆಲ್ಲ ಚೆಕ್ ಮಾಡಿದ್ದೇವೆ, ಅದು ಆಕ್ಸಿಡೆಂಟ್ ಆಗಿ ಆಯ್ತು, ಬಟ್ ಮರ್ಡರ್ ಅಂತ ಈತ ಯಾಕೆ ನಮಗೆ ಈ ಫೈಲ್ ಅನ್ನ ಕಳಿಸಿದ್ದಾನೆ ಅಂತ ಹೇಳಿ. ಹಾಗಾಗಿ ಅವಳು ಕ್ರಾಸ್ ಚೆಕ್ ಮಾಡ್ಲಿಕ್ಕೋಸ್ಕರ ಅಗೇನ್ ಪೋಸ್ಟ್ ಮಾರ್ಟಮ್ ಮಾಡಿದ ವ್ಯಕ್ತಿಗೆ ಕಾಲ್ ಮಾಡಿ ಕೇಳ್ತಾಳೆ, ನೀನು ಸರಿಯಾಗಿ ಆ ಡೆಲಿವರಿ ಬಾಯ್ದು ಪೋಸ್ಟ್ ಮಾರ್ಟಮ್ ಮಾಡಿದೆ ತಾನೆ, ಆತನ ಡೆತ್ ಆಕ್ಸಿಡೆಂಟ್ ಇಂದಾನೆ ಆದದ್ದು ಅಂತ ಹೇಳಿ. ಅದಕ್ಕೆ ಆತ ಹೇಳ್ತಾನೆ, ಮ್ಯಾಮ್ ನಾನು ಎಲ್ಲವೂ ಕೂಡ ಸರಿಯಾಗಿ ಪರಿಶೀಲನೆ ಮಾಡಿ ನಿಮಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ದು, ಆತನ ಡೆತ್ ಆಕ್ಸಿಡೆಂಟ್ ಇಂದಲೇ ಆದದ್ದು ಅಂತ ಹೇಳಿ. ಅದನ್ನ ಕೇಳಿದ ನಂತರ ಇಲ್ಲಿ ವೈಷ್ಣವಿ ತಲೆ ಅಗೇನ್ ಹಾಳಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಆತನ ಡೆತ್ ಆಕ್ಸಿಡೆಂಟ್ ಅಲ್ಲಿ ಆದದ್ದು ಅಂತ ಬಂದಿದೆ, ಬಟ್ ಮರ್ಡರ್ ಅಂತ ನನಗೆ ಯಾಕೆ ಲೆಟರ್ ಬಂದಿದೆ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಾಳೆ.
ಮಾಡ್ತಾ ಇರ್ತಾಳೆ. ಅದಲ್ಲದೆ ನನಗೆ ಈ ಫೈಲ್ ಅನ್ನ ಯಾರು ಸೆಂಡ್ ಮಾಡಿದ್ದು ಅಂಡ್ ಈತನಿಗೆ ಹೇಗೆ ಗೊತ್ತಾಯಿತು ಆ ವ್ಯಕ್ತಿಯ ಮರ್ಡರ್ ಆಗಿದೆ ಅಂತ ಹೇಳಿ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಇಲ್ಲಿ ಕಾಲೇಜ್ನ ಸೀನ್ ಅನ್ನ ನೋಡ್ತೇವೆ. ಶಿವ ಕ್ಲಾಸ್ ಅಲ್ಲಿ ಇರ್ತಾನೆ. ಅವನ ಫ್ರೆಂಡ್ ಅಂತೂ ಗೇಮ್ ಅಲ್ಲಿ ತುಂಬಾನೇ ಮಗ್ನನಾಗಿರ್ತಾನೆ. ಅಂಡ್ ಆಲ್ ಆಫ್ ಸಡನ್ ಎಲ್ಲ ಸ್ಟೂಡೆಂಟ್ಸ್ ನವರು ಕೂಡ ಓಡಿಕೊಂಡು ಹೊರಗೆ ಬರ್ತಾರೆ. ಅಲ್ಲಿ ಎಲ್ಲರೂ ಕೂಡ ಗುಂಪು ಕಟ್ಟಿಕೊಂಡು ನಿಂತಿರ್ತಾರೆ. ಶಿವ ಅಲ್ಲಿ ಬಂದು ನೋಡಿದಾಗ ಆತನಿಗೆ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾನೆ. ಏಕೆಂದರೆ ಆತನ ಬೆಸ್ಟ್ ಫ್ರೆಂಡ್ ಚಂದು ಮೇಲಿನಿಂದ ಹಾರಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದ. ಅದನ್ನ ನೋಡಿದ ನಂತರ ಇಲ್ಲಿ ಶಿವನಿಗೆ ಶಾಕ್ ಆಗುತ್ತೆ. ಈತ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯ? ಈತ ತುಂಬಾನೇ ಪಾಸಿಟಿವ್ ಹಾಗೂ ಸ್ಟ್ರಾಂಗ್ ವ್ಯಕ್ತಿಯಾಗಿದ್ದ. ಈತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿ ಆತನಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಇದರ ನಂತರ ಪೊಲೀಸ್ ವೈಷ್ಣವಿ ಕೂಡ ಅಲ್ಲಿಗೆ ಬರ್ತಾಳೆ. ಅಲ್ಲೆಲ್ಲ ಚೆಕ್ ಮಾಡಿದ ನಂತರ ಶಿವನ ಫ್ರೆಂಡ್ ನ ಡೆಡ್ ಬಾಡಿಯನ್ನು ಕೂಡ ಪೋಸ್ಟ್ ಮಾರ್ಟಮ್ ಅಂತ ಸೆಂಡ್ ಮಾಡ್ತಾಳೆ. ಇದರ ನಂತರ ಇಲ್ಲಿ ಶಿವ ಯಾರಿಗೂ ಕೂಡ ಗೊತ್ತಿಲ್ಲದೆ ಮೆಲ್ಲನೆ ಅಲ್ಲಿಗೆ ಬಂದು ಆ ಡೆಡ್ ಬಾಡಿಯನ್ನು ಚೆಕ್ ಮಾಡ್ತಾನೆ. ಏಕೆಂದರೆ ಆತನಿಗೆ ಸ್ವಲ್ಪ ಡೌಟ್ ಇತ್ತು, ಈತ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ, ಮೇ ಬಿ ಇದು ಮರ್ಡರ್ ಆಗಿರ್ಬೋದು ಅಂತ ಹೇಳಿ ಆತ ಫುಲ್ ಬಾಡಿಯನ್ನ ಚೆಕ್ ಮಾಡ್ತಾನೆ. ಅಂಡ್ ಆತ ಬಾಡಿನ ಫುಲ್ ಕಂಪ್ಲೀಟ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದು ಆತ್ಮಹತ್ಯೆ ಅಲ್ಲ ಮರ್ಡರ್ ಅಂತ. ಏಕೆಂದರೆ ಆತನ ಬಾಡಿಯಲ್ಲಿ ತುಂಬಾನೇ ಗಾಯಗಳಾಗಿದ್ದವು. ಅಷ್ಟರಲ್ಲಿ ಅಲ್ಲಿಗೆ ಪೋಸ್ಟ್ ಮಾರ್ಟಮ್ ಮಾಡುವ ವ್ಯಕ್ತಿ ಬರ್ತಾನೆ. ಅಲ್ಲೇ ಶಿವ ಅಡಗಿಕೊಳ್ತಾನೆ. ಇದರ ನಂತರ ಶಿವ ಸೀದಾ ಮನೆಗೆ ಓಡಿಕೊಂಡು ಬಂದು ಆತ ಒಟ್ಟು ಮಾಡಿದ ಎಲ್ಲ ಎವಿಡೆನ್ಸ್ ಅನ್ನು ಕೂಡ ಚೆಕ್ ಮಾಡ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಆ ಪೊಲೀಸರಿಗೆ ಫೈಲ್ ಒಂದನ್ನು ಕಳಿಸಿದ್ದು ಬೇರೆ ಯಾರೂ ಅಲ್ಲ ಶಿವ ಅಂತ ಹೇಳಿ. ಆತನ ಹತ್ರ ಎಲ್ಲ ರೀತಿಯ ಎವಿಡೆನ್ಸ್ ಇತ್ತು. ಅಂಡ್ ನಮ್ಗೆ ಗೊತ್ತಾಗುತ್ತೆ ಶಿವ ಯಾಕೆ ಆ ಫೈಲ್ 1 ಕೇಸ್ ಅನ್ನ ಸೆಂಡ್ ಮಾಡಿದ ಅಂತ ಹೇಳಿ. ಆಕ್ಚುಲಿ ಆ ಡೆಲಿವರಿ ಬಾಯ್ ಇಲ್ಲಿ ಶಿವನ ಮನೆಯ ಎದುರುಗಡೆನೆ ಇದ್ದ. ಆತ ಆ ಡೆಲಿವರಿ ಬಾಯ್ ನ ಡೆಡ್ ಬಾಡಿ ಬಿದ್ದಿತ್ತಲ್ಲ ಅದೇ ದಾರಿಯಿಂದ ಆತ ಕೂಡ ಬರ್ತಿದ್ದ. ಅಂಡ್ ಶಿವನಿಗೆ ಆತನ ನೋಡಿ ಗುರ್ತು ಸಿಗುತ್ತೆ, ಈತ ನಮ್ಮ ಮನೆ ಪಕ್ಕದಲ್ಲಿರುವ ಹುಡುಗನೇ ಅಲ್ಲ ಅಂತ ಹೇಳಿ. ಹಾಗಾಗಿ ಆತ ಹತ್ತಿರ ಹೋಗಿ ನೋಡ್ತಾನೆ. ಅಂಡ್ ಆತ ಆಲ್ರೆಡಿ ಡೆಡ್ ಆಗಿದ್ದ. ಅಂಡ್ ಆತನ ಬಾಡಿನ ಚೆಕ್ ಮಾಡಿದಾಗ ಆತನಿಗೆ ಗೊತ್ತಾಗುತ್ತೆ ಇದು ಮರ್ಡರ್ ಅಂತ ಹೇಳಿ. ಇದರ ನಂತರ ಪೊಲೀಸರು ಬಂದು ಆ ಡೆಡ್ ಬಾಡಿನ ಚೆಕ್ ಮಾಡಿರ್ತಾರೆ. ಓಕೆ, ಅಂಡ್ ಪೊಲೀಸರು ಕೂಡ ಥಿಂಕ್ ಮಾಡಿದ್ರು ಅದು ಆಕ್ಸಿಡೆಂಟ್ ಮರ್ಡರ್ ಅಲ್ಲ ಅಂತ ಹೇಳಿ. ಇದರ ನಂತರ ಆ ಡೆಲಿವರಿ ಬಾಯ್ ನ ನ್ಯೂಸ್ ಅನ್ನ ಪೇಪರ್ ಅಲ್ಲಿ ಶಿವ ನೋಡ್ತಾನೆ. ಅಂಡ್ ಆತನಿಗೆ ಶಾಕ್ ಆಗುತ್ತೆ. ಏಕೆಂದ್ರೆ ಈ ಶಿವ ಆತನ ಬಾಡಿನ ಚೆಕ್ ಮಾಡಿದಾಗ ಗೊತ್ತಾಗಿತ್ತು ಅದು ಮರ್ಡರ್ ಅಂತ ಹೇಳಿ, ಆಕ್ಸಿಡೆಂಟ್ ಅಲ್ಲ ಅಂತ. ಸೊ ಹಾಗಾಗಿ ಆತನಿಗೆ ಡೌಟ್ ಆಗಿ ಸ್ವಲ್ಪಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಫೈಲ್ 1 ಅಂತ ಬರೆದು ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಸೆಂಡ್ ಮಾಡ್ತಾನೆ. ಅಂಡ್ ಇಲ್ಲಿ ಶಿವನಿಗೆ ಡೌಟ್ ಕೂಡ ಬರುತ್ತೆ, ಮೇ ಬಿ ಇದೆಲ್ಲ ಹಾಸ್ಪಿಟಲ್ ನವರದೇ ಕೆಲಸ ಆಗಿರ್ಬೇಕು, ಅವರು ಏನು ತಪ್ಪು ಕೆಲಸ ಮಾಡ್ತಿದ್ದಾರೆ, ಏಕೆ ಅವರು ಮರ್ಡರ್ ಕೇಸ್ ಅನ್ನ ಆಕ್ಸಿಡೆಂಟ್ ಅಂತ ಹೇಳಿ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಈಗ ನೋಡಿದ್ರೆ ಇಲ್ಲಿ ಶಿವನ ಫ್ರೆಂಡ್ ನ ಮರ್ಡರ್ ಆಗಿತ್ತು. ಸೊ ಅದನ್ನ ಕೂಡ ಇಲ್ಲಿ ಪೊಲೀಸರು ಆತ್ಮಹತ್ಯೆ ಅಂತಾನೆ ಥಿಂಕ್ ಮಾಡಿದ್ರು. ಹಾಗಾಗಿ ಇಲ್ಲಿ ಶಿವ ಫೈಲ್ 2 ಅಂತ ಬರೆದು ಹೇಳ್ತಾನೆ, ನೀವು ಆ ಹುಡುಗನ ಕೇಸನ್ನ ವಾಪಸ್ ರೀಚೆಕ್ ಮಾಡಿ, ಏಕೆಂದರೆ ಅದು ಆತ್ಮಹತ್ಯೆ ಅಲ್ಲ ಮರ್ಡರ್ ಅಂತ ಹೇಳಿ. ಅದನ್ನು ನೋಡಿದ ನಂತರ ವೈಷ್ಣವಿಗೆ ಅಗೇನ್ ಶಾಕ್ ಆಗುತ್ತೆ. ಹಾಗಾಗಿ ಅವಳು ಮೇಲಾಧಿಕಾರಿ ಹತ್ರ ಬಂದು ಈ ಎಲ್ಲ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಮೇಲಾಧಿಕಾರಿ ಹೇಳ್ತಾನೆ, ನೀವು ಇನ್ನೊಂದು ಸತಿ ಆತನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅಂಡ್ ಬೇರೆ ಕಡೆ ಮಾಡಿಸಿ, ಅದೇ ಡಾಕ್ಟರ್ ಹತ್ರ ಮಾಡಿಸಬೇಡಿ ಅಂತ. ಹಾಗಾಗಿ ವೈಷ್ಣವಿ ಆ ಡೆಡ್ ಬಾಡಿಗಳನ್ನ ಬೇರೆ ಡಾಕ್ಟರ್ ಹತ್ರ ಕಳಿಸ್ತಾರೆ. ಅಂಡ್ ಅವರು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಅಲ್ಲಿ ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಹಾಗೂ ಆತ ನ್ಯೂಸ್ ರಿಪೋರ್ಟ್ಸ್ ನವರಿಗೂ ಕೂಡ ಎಲ್ಲ ವಿಷಯವನ್ನ ಹೇಳ್ತಾನೆ. ಇಲ್ಲಿ ಪೊಲೀಸರು ಆ ಡಾಕ್ಟರ್ ಹತ್ರ ಬಂದು ಕೇಳಿದಾಗ ಹೇಳ್ತಾರೆ, ಆಕ್ಚುಲಿ ಅವರು ಇಬ್ಬರದು ಕೂಡ ಆತ್ಮಹತ್ಯೆ ಅಲ್ಲ, ಅದು ಮರ್ಡರ್. ಯಾರೋ ಒಬ್ಬ ಕೊಲೆಗಾರ ಅಷ್ಟು ಚೆನ್ನಾಗಿ ಕೊಲೆ ಮಾಡಿದಾನೆ ಅಂದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅದು ಮರ್ಡರ್ ಅಂತ ಹೇಳಿ. ಎಲ್ಲರೂ ಥಿಂಕ್ ಮಾಡಿಕೊಳ್ತಾರೆ ಅದು ಆತ್ಮಹತ್ಯೆನೇ ಅಂತ ಹೇಳಿ. ಅದಲ್ಲದೆ ನಿಮಗೆ ಯಾರು ರಿಪೋರ್ಟ್ಸ್ ಅನ್ನ ಸೆಂಡ್ ಮಾಡಿದಾನೋ ಮೇ ಬಿ ಆತ ಒಂದು ಒಳ್ಳೆಯ ಡಾಕ್ಟರ್ ಆಗಿರ್ಬೋದು. ಹಾಗಾಗಿ ಆ ವ್ಯಕ್ತಿಗೆ ಗೊತ್ತಾಯಿತು ಆ ಡೆಲಿವರಿ ಬಾಯ್ ಹಾಗೂ ಸ್ಟೂಡೆಂಟ್ ಇಬ್ಬರದು ಕೂಡ ಮರ್ಡರ್ ಆಗಿದೆ ಅಂತ ಹೇಳಿ. ಆಗ ಇಲ್ಲಿ ಆ ಮೇಲಾಧಿಕಾರಿ ಹೇಳ್ತಾನೆ, ನಮಗೆ ಆ ಫೈಲ್ ಅನ್ನ ಯಾರು ಕಳಿಸಿದಾನೆ ಆದಷ್ಟು ಬೇಗ ಆತನನ್ನ ಹುಡುಕಿ ಅಂಡ್ ಆ ಕಿಲ್ಲರ್ ಅನ್ನ ಕೂಡ ನಾವು ಹುಡುಕ್ಬೇಕು. ಆಗ ಇಲ್ಲಿ ವೈಷ್ಣವಿ ಅಂಡ್ ಅವಳ ಟೀಮ್ ಥಿಂಕ್ ಮಾಡ್ತಾರೆ, ಮೇ ಬಿ ನಮಗೆ ಈ ಫೈಲ್ ಅನ್ನೆಲ್ಲ ಕಳಿಸ್ತಿದ್ದಾನಲ್ಲ ಆತನೇ ಕೊಲೆಗಾರ ಅಂತ ಹೇಳಿ. ಹಾಗಾಗಿ ಆ ಫೈಲ್ ಅನ್ನ ಕಳಿಸಿದವರನ್ನ ಹುಡುಕಲು ಇವರು ಶುರು ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಾವು ನೋಡ್ತೇವೆ, ಇಲ್ಲಿ ವೈಷ್ಣವಿ ಅದೇ ಕಾಲೇಜ್ ಹತ್ರ ಬಂದು ಎಲ್ಲ ಕಡೆ ಚೆಕ್ ಮಾಡ್ತಾ ಇರ್ತಾಳೆ. ಆ ಸೂಸೈಡ್ ಆಗಿರೋ ಪ್ಲೇಸ್ ಅನ್ನೆಲ್ಲ ಚೆಕ್ ಮಾಡ್ತಾರೆ, ಯಾವ್ದಾದ್ರು ಒಂದು ಎವಿಡೆನ್ಸ್ ಸಿಗುತ್ತಾ ಅಂತ ಹೇಳಿ. ಅಂಡ್ ಅವರಿಗೆ ಅಲ್ಲಿ ಒಂದು ದೊಡ್ಡ ಆಗಿರುವ ಆಂಟಿಕ್ ಪೀಸ್ ಸಿಗುತ್ತೆ, ರಾಡ್ ಟೈಪ್ ಅಲ್ಲಿರುವ ಒಂದು ವಸ್ತು ಸಿಗುತ್ತೆ. ಆ ರಾಡ್ ನ ಫೋಟೋನ ಶಿವ ಇಲ್ಲಿ ದೂರದಿಂದ ತೆಗೆದುಕೊಳ್ತಾನೆ. ಇದರ ನಂತರ ಇಲ್ಲಿ ವೈಷ್ಣವಿ ಎಲ್ಲಾ ಸ್ಟೂಡೆಂಟ್ಸ್ ಅನ್ನ ಮೀಟ್ ಮಾಡಿ ಒಬ್ಬೊಬ್ಬರನ್ನಾಗಿ ಕೇಳ್ತಾಳೆ, ಯಾವತ್ತಾದ್ರೂ ನಿಮಗೆ ಆ ಆತ್ಮಹತ್ಯೆ ಮಾಡಿಕೊಂಡಿರೋ ಸ್ಟೂಡೆಂಟ್ ಆ ರಾಡ್ ಬಗ್ಗೆ ಹೇಳಿದಾನ ಅಂತ ಹೇಳಿ. ಆಗ ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಆಗಿ ನಮಗೆ ನೆಕ್ಸ್ಟ್ ಸೀನ್ ಅನ್ನ ತೋರಿಸ್ತಾರೆ. ಇಲ್ಲಿ ಶಿವ ಅದೇ ಆಂಟಿಕ್ ಪೀಸ್ ಬಗ್ಗೆನೆ ಸ್ವಲ್ಪ ಅಷ್ಟು ಡೀಟೇಲ್ಸ್ ಅನ್ನ ಕೂಡ ಹುಡುಕ್ತಿದ್ದ. ಅಂಡ್ ಆತ ಕೂಡ ಆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದ. ಇದರ ನಂತರ ನಾವಿಲ್ಲಿ ವೈಷ್ಣವಿಯನ್ನ ನೋಡ್ತೇವೆ. ಅವಳು ಆ ಫೋಟೋನ ಹಿಡಿದುಕೊಂಡು ಬಂದು ಒಂದು ಆಂಟಿಕ್ ಪೀಸ್ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರುವ ಒಂದು ವ್ಯಕ್ತಿ ಹತ್ರ ತೋರಿಸ್ತಾಳೆ. ಆ ವ್ಯಕ್ತಿ ಆ ಫೋಟೋವನ್ನ ನೋಡಿ ಹೇಳ್ತೇನೆ, ಆಕ್ಚುಲಿ ಇದು ತುಂಬಾನೇ ಪುರಾತನ ಕಾಲದ ರಾಡ್ ಅಂಡ್ ಇದರ ಹೆಸರು ಹಾಥಿಗಾರ ಅಂತ ಹೇಳಿ. ಒಬ್ಬ ರಾಜ ಇದ್ದ ಅಂಡ್ ಆತನ ರಾಜ್ಯದಲ್ಲಿದ್ದ ಜನರನ್ನ ಯಾರು ಸಾಯಿಸುತ್ತಿದ್ದರು ಅಂಡ್ ಅದೇ ರಾಡ್ ನಿಂದ ಸಾಯಿಸ್ತಿದ್ರು. ಬಟ್ ಯಾಕೆ ಯಾರು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ರಾಜ ಕೂಡ ಆ
ಕೊಲೆಗಾರನ ಹುಡುಕಲು ತುಂಬಾನೇ ಪ್ರಯತ್ನ ಮಾಡ್ತಾನೆ. ಬಟ್ ಆತನಿಗೆ ಯಾವತ್ತೂ ಆ ಕೊಲೆಗಾರ ಸಿಗುವುದೇ ಇಲ್ಲ. ಹೀಗೆ ಟೈಮ್ ಹೋಗ್ತಾ ಹೋಗ್ತಾ ತುಂಬಾ ಜನಗಳು ಸಾಯಲು ಶುರು ಆದ್ರು. ಅಂಡ್ ಆ ರಾಜ್ಯವೇ ಒಂದು ರೀತಿಯಲ್ಲಿ ಸರ್ವನಾಶವಾದಾಗೆ ಆಯ್ತು. ಇದರ ನಂತರ ಅಲ್ಲಿ ಉಳಿದ ಜನಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ರಾಜನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏಕೆಂದರೆ ಅವ್ರಿಗೆಲ್ಲರಿಗೂ ಕೂಡ ಡೌಟ್ ಆಗಿತ್ತು ಇದೆಲ್ಲ ರಾಜನೇ ಮಾಡ್ತಿದ್ದದು ಅಂತ. ಹಾಗಾಗಿ ಆತನನ್ನ ಸಾಯಿಸ್ತಾರೆ. ಅದಲ್ಲದೆ ರಾಜನಿಗೆ ಆ ಕೊಲೆಗಾರ ಯಾರು ಅಂತ ಫೈಂಡ್ ಮಾಡಲು ಆಗ್ಲೇ ಇಲ್ಲ. ಸೊ ಇವರ ಡೌಟ್ ಎಲ್ಲ ಕೂಡ ಈಗ ರಾಜನ ಮೇಲೆ ಬಂದು ಆತನನ್ನ ಸಾಯಿಸಿ ಬಿಡ್ತಾರೆ. ಸೊ ಈ ರೀತಿಯ ಒಂದು ಅಪವಾದ ಆತನ ಮೇಲೆ ಇತ್ತು. ಅಂಡ್ ನಿಮಗೆ ಸಿಕ್ಕಿರುವ ಈ ಆಂಟಿಕ್ ಪೀಸ್ ಇದು ಟೋಟಲ್ ಆಗಿ 3 ಭಾಗ ಇರುತ್ತೆ, ಮೇಲೆ ಕೆಳಗೆ ನಡುವಲ್ಲಿ. ಬಟ್ ನಿಮಗೆ ಈಗ ಸಿಕ್ಕಿರೋದು ನಡುವಿನ ಪಾರ್ಟ್. ಬಟ್ ಮೇಲೆ ಕೆಳಗಿದು ಪಾರ್ಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಅಂಡ್ ಅದಲ್ಲದೆ ಕೊಲೆಗಾರ ಕೊಲೆ ಮಾಡಿದ ನಂತರ ಅದರದ್ದು ಒಂದೊಂದು ಪೀಸ್ ಅನ್ನ ಬಿಟ್ಟು ಹೋಗ್ತಿದ್ದಾನೆ. ಸೊ ಆತ ಕೂಡ ನಿಮಗೊಂದು ಸಿಗ್ನಲ್ ಅನ್ನ ಕೊಡ್ತಿದ್ದಾನೆ, ನಾನು ಕೂಡ ಮೊದಲಿನ ಆ ಕೊಲೆಗಾರನ ಹಾಗೆ ಎಲ್ಲರನ್ನು ಕೂಡ ಸಾಯಿಸ್ತಾ ಬರ್ತೇನೆ ಹಾಗೂ ಇಡೀ ಜನ ಸಂತಾನವನ್ನೇ ನಾಶ ಮಾಡ್ತೇನೆ ಅಂತ ಹೇಳಿ ನಿಮಗೊಂದು ಸಿಗ್ನಲ್ ಅನ್ನ ಕೊಡ್ತಿದ್ದಾನೆ ಅಂತ ಹೇಳ್ತಾನೆ. ಅಂಡ್ ಈಗ ಇಲ್ಲಿ ವೈಷ್ಣವಿಗೆ ಟೆನ್ಷನ್ ಆಗಲು ಶುರು ಆಗುತ್ತೆ. ಈ ಹಾತಿಗಾರ್ ವಿಷಯ ಈಗ ಇಲ್ಲಿಗೆ ಹೇಗೆ ಲಿಂಕ್ ಆಯ್ತು ಅಂತ ಹೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನೀವೆಷ್ಟೇ ಪ್ರಯತ್ನ ಪಡಿ ಬಟ್ ಇದು ಆ ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯವೇ. ಹಾಗಾಗಿ ಇಲ್ಲಿ ವೈಷ್ಣವಿ ಸೀರಿಯಸ್ ಆಗಿ ಆ ಕೊಲೆಗಾರನನ್ನು ಹುಡುಕಲು ಶುರು ಮಾಡ್ತಾಳೆ. ಇದರ ನಂತರ ವೈಷ್ಣವಿ ಹೇಗಾದ್ರೂ ಮಾಡಿ ಆ ಆಂಟಿಕ್ ಪೀಸ್ ಎಲ್ಲಿಂದ ಮಾರಿರ್ಬೋದು ಅಂತ ಹೇಳಿ ಹುಡುಕಿಕೊಂಡು ಹೋಗ್ತಾಳೆ. ಅಲ್ಲಿ ಬಂದಾಗ ಆ ವ್ಯಕ್ತಿ ಹತ್ರ ಕೇಳ್ತಾಳೆ, ಇದನ್ನ ನೀವೀಗ ಯಾರಿಗೆ ಸೇಲ್ ಮಾಡಿದ್ರಿ, ಅವರ ಅಡ್ರೆಸ್ ಸಿಗ್ಬೋದಾ ಅಂತ ಹೇಳಿ. ಅದಕ್ಕೆ ಆತ ಹೇಳ್ತಾನೆ, ನಾವು ಆಕ್ಚುಲಿ ಆ ಅಡ್ರೆಸ್ ಅನ್ನೆಲ್ಲ ಪ್ರೂಫ್ ಅನ್ನಾಗಿ ತೆಗೆದುಕೊಂಡಿಲ್ಲ. ಬಟ್ ಆ ವ್ಯಕ್ತಿ ಬಂದಿದ್ದ ಅಂಡ್ ಆತ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡಿದ್ದ ಅಂಡ್ ಆತನ ಕೈಯಲ್ಲಿ ಒಂದು ಸ್ಟೆಥೋಸ್ಕೋಪ್ ಇತ್ತು ಅಂತ ಕೂಡ ಹೇಳ್ತಾನೆ. ಅಷ್ಟು ಬಿಟ್ಟರೆ ನನಗೆ ಆ ವ್ಯಕ್ತಿಯ ಬಗ್ಗೆ ಮತ್ತೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಇದರ ನಂತರ ಶಿವ ಕೂಡ ಸೇಮ್ ಅದೇ ಫೋಟೋವನ್ನು ಹಿಡಿದುಕೊಂಡು ಬಂದು ಆ ವ್ಯಕ್ತಿ ಹತ್ರ ಕೇಳ್ತಾನೆ, ಇದರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಹೇಳಿ. ಆಗ ಕೂಡ ಆ ವ್ಯಕ್ತಿ ಆ ವೈಷ್ಣವಿಗೆ ಏನೆಲ್ಲ ಹೇಳಿದನೋ ಸೇಮ್ ಡೀಟೇಲ್ಸ್ ಅನ್ನ ಇಲ್ಲಿ ಶಿವನ ಹತ್ರ ಕೂಡ ಹೇಳ್ತಾರೆ. ಅಂಡ್ ಇಲ್ಲಿ ಶಿವ ಕೂಡ ತುಂಬಾನೇ ಟೆನ್ಷನ್ ಆಗ್ತಾನೆ. ಅದರ ಬಗ್ಗೆ ಯೋಚನೆ ಮಾಡಲು ಶುರು ಮಾಡ್ತಾನೆ, ಹೇಗೆ ಈಗ ಆ ವ್ಯಕ್ತಿಯನ್ನ ಕಂಡು ಹಿಡಿಯೋದು ಅಂತ. ಇದರ ನಂತರ ನಾವು ಶಿವ ಒಂದು ಸೈಡ್ ಕೂತುಕೊಂಡಿರೋದನ್ನ ನೋಡ್ತೇವೆ. ಅದೇ ಟೈಮ್ ಆತನ ಫ್ರೆಂಡ್ ಸ್ವಪ್ನ ಅಂತ ಅಲ್ಲಿಗೆ ಬರ್ತಾಳೆ. ಆಕ್ಚುಲಿ ಇಲ್ಲಿ ಸ್ವಪ್ನನಿಗೆ ಈ ಶಿವನ ಮೇಲೆ ಕ್ರಶ್ ಇತ್ತು. ಇಲ್ಲಿ ಸ್ವಪ್ನ ಶಿವನನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ಲು. ಆಗ ಶಿವ ಡೈರೆಕ್ಟ್ ಆಗಿ ಅವಳಿಗೆ ಹೇಳಿಬಿಡ್ತಾನೆ, ನನ್ನದು ನಿನ್ನದು ಏನು ಕೂಡ ಆಗಲು ಸಾಧ್ಯ ಇಲ್ಲ ಅಂಡ್ ನಾನು ವರ್ಷನನ್ನ ತುಂಬಾನೇ ಇಷ್ಟಪಡ್ತಿದ್ದೇನೆ ಅಂತ ಹೇಳಿ ಆತ ಅವಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಇದರ ನಂತರ ನಾವು ಶಿವನನ್ನ ಸ್ವಪ್ನನ ಬ್ರದರ್ನ ಮನೆಗೆ ಬಂದಿರೋದನ್ನ ನೋಡ್ತೇವೆ. ಅಂಡ್ ಈತ ಸ್ವಪ್ನನ ಬ್ರದರ್. ಓಕೆ, ಸೊ ಇಲ್ಲಿ ಶಿವ ಸ್ವಪ್ನನ ಬ್ರದರ್ ಹತ್ರ ಹೇಳ್ತಾನೆ, ನಿನ್ನ ತಂಗಿಗೆ ಸ್ವಲ್ಪ ಬುದ್ಧಿವಾದ ಹೇಳು, ಅವಳದು ಮತ್ತು ನನ್ನದು ಯಾವುದೂ ರೀತಿಯ ಸಂಬಂಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಂಗೆ ಕೂಡ ಗೊತ್ತುಂಟು ನಾನು ವರ್ಷನನ್ನ ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೇನೆ ಅಂತ ಹೇಳಿ. ಅಂಡ್ ಸ್ವಪ್ನನ ಬ್ರದರ್ ಒಬ್ಬ ಗೇಮ್ ಡೆವಲಪರ್ ಆಗಿದ್ದ. ಓಕೆ, ಅದಕ್ಕೆ ಇಲ್ಲಿ ಸ್ವಪ್ನನ ಬ್ರದರ್ ಹೇಳ್ತಾನೆ, ನೀನು ಅವಳ ಬಗ್ಗೆ ಟೆನ್ಷನ್ ಮಾಡಬೇಡ, ನಮ್ಮ ತಾಯಿ ಸತ್ತ ನಂತರದಿಂದ ಅವಳು ತುಂಬಾನೇ ಅಲೋನ್ ಆಗಿ ಇರ್ತಾಳೆ. ಸೊ ಅವಳಿಗೆ ನಾನು ಬುದ್ಧಿವಾದ ಹೇಳ್ತೇನೆ ಅಂತ ಹೇಳ್ತಾನೆ. ಇದರ ನಂತರ ಶಿವ ಅಲ್ಲಿಂದ ಹೊರಟು ಮನೆಗೆ ಬರ್ತಾ ಇರ್ತಾನೆ. ಅದೇ ಟೈಮ್ ಇಲ್ಲಿ ನಾವು ಪೊಲೀಸರನ್ನ ಕೂಡ ನೋಡ್ತೇವೆ. ಅವರು ಕೂಡ ರಾತ್ರಿ ಹೊತ್ತು ಯಾವುದೇ ರೀತಿಯ ಕೊಲೆಗಳು ಆಗಬಾರ್ದು ಅಂತ ಹೇಳಿ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಅಂಡ್ ಸ್ವಲ್ಪ ದೂರದಲ್ಲಿ ನಾವು ಸ್ವಪ್ನನ ನೋಡ್ತೇವೆ. ಸ್ವಪ್ನನ ಮೇಲೆ ಒಬ್ಬ ಹೂಡಿ ಹಾಕಿಕೊಂಡಿರುವವನು ಬಂದು ಅಟ್ಯಾಕ್ ಮಾಡ್ತಾನೆ ಅಂಡ್ ಅವನನ್ನು ಸಾಯಿಸ್ತಾನೆ. ಅದೇ ಟೈಮ್ ಅಲ್ಲಿ ಶಿವ ಕೂಡ ಇದನ್ನೆಲ್ಲ ನೋಡಿ ಸ್ವಪ್ನನನ್ನ ಬಚಾವ್ ಮಾಡಲೆಂದು ಓಡಿಕೊಂಡು ಬರ್ತಾನೆ. ಬಟ್ ಅಷ್ಟರಲ್ಲಿ ಆ ಕೊಲೆಗಾರ ಅಲ್ಲಿಂದ ಓಡಿ ಹೋಗ್ತಾನೆ. ಇದರಿಂದ ಇಲ್ಲಿ ಶಿವ ಕೂಡ ಆತನ ಹಿಡಿಯಬೇಕು ಅಂತ ಹೇಳಿ ಅವನ ಹಿಂದೆನೆ ಓಡಿಕೊಂಡು ಹೋಗಿದ್ದ. ಅಂಡ್ ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಪೊಲೀಸರು ಪೆಟ್ರೋಲಿಂಗ್ ಮಾಡ್ತಾ ಮಾಡ್ತಾ ಸ್ವಪ್ನನ ಡೆಡ್ ಬಾಡಿ ಹತ್ರ ಬರ್ತಾರೆ. ಅಂಡ್ ಇಲ್ಲಿ ವೈಷ್ಣವಿ ಸ್ವಲ್ಪ ಆಚೆ ಈಚೆ ನೋಡಿದಾಗ ಅವಳಿಗೆ ಆಂಟಿಕ್ ಪೀಸ್ ನ 3ನೇ ಪೀಸ್ ಸಿಕ್ಕಿರುತ್ತೆ. ಸೊ ಅದನ್ನ ನೋಡಿ ಅವಳಿಗೆ ಕನ್ಫರ್ಮ್ ಆಗುತ್ತೆ ಈ ಗಾಡಿಯಲ್ಲಿ ಬಂದಿರುವ ವ್ಯಕ್ತಿಯೇ ಕೊಲೆಗಾರ ಅಂತ ಹೇಳಿ. ಅಂಡ್ ಇನ್ನೊಂದು ಸೈಡ್ ನಾವಿಲ್ಲಿ ಶಿವನನ್ನ ನೋಡ್ತೇವೆ. ಆತ ವಾಪಸ್ ಆ ಡೆಡ್ ಬಾಡಿ ಹತ್ರ ಬೈಕ್ ಅನ್ನು ತೆಗೆದುಕೊಂಡು ಹೋಗಲು ಅಂತ ಬಂದಿರ್ತಾನೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದಿರೋದನ್ನ ನೋಡಿ ಆತ ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕೆಂದ್ರೆ ಈಗ ಆತನ ಬೈಕ್ ಹತ್ರ ಹೋದ್ರೆ ಎಲ್ಲರೂ ಥಿಂಕ್ ಮಾಡ್ತಾರೆ ಈತನೇ ಕೊಲೆಗಾರ ಅಂತ ಹೇಳಿ. ಹಾಗಾಗಿ ಆತ ಅಲ್ಲಿಗೆ ಹೋಗದೆ ಆತನೇ ಖುದ್ದಾಗಿ ಎವಿಡೆನ್ಸ್ ಅನ್ನು ಹುಡುಕಲು ಶುರು ಮಾಡ್ತಾನೆ. ಅಲ್ಲಿ ಬಿದ್ದ ಬೈಕ್ ನ ನಂಬರ್ ಅನ್ನ ಯೂಸ್ ಮಾಡಿಕೊಂಡು ಅಡ್ರೆಸ್ ಅನ್ನ ಹುಡುಕಿಕೊಂಡು ಸೀದಾ ಇವರು ಶ್ವೇತನ ಹತ್ರ ಬರ್ತಾರೆ. ಇಲ್ಲಿ ಪೊಲೀಸ್ ಆಫೀಸರ್ ವೈಷ್ಣವಿ ಕೂಡ ಶ್ವೇತನಿಗೆ ಎಲ್ಲಾ ವಿಷಯವನ್ನು ಕೂಡ ಹೇಳ್ತಾಳೆ. ಆಗ ಶ್ವೇತೆ ಹೇಳ್ತಾಳೆ, ಇಲ್ಲ ಮೇಡಮ್, ನಿಮ್ಗೆ ಏನೋ ತಪ್ಪು ಮಾಹಿತಿ ಸಿಕ್ಕಿರ್ಬೇಕು, ನನ್ನ ತಮ್ಮ ಅಂತ ಹುಡುಗ ಅಲ್ಲ ಅಂತ ಹೇಳಿ. ಅಂಡ್ ಇಲ್ಲಿ ವೈಷ್ಣವಿ ಅವಳ ಮಾತುಗಳನ್ನ ಕೇಳದೆ ಸೀದಾ ಶಿವನ ಮನೆಯನ್ನೆಲ್ಲ ಚೆಕ್ ಮಾಡ್ತಾಳೆ. ಅಂಡ್ ಚೆಕ್ ಮಾಡಿದಾಗ ಅಲ್ಲಿ ಕೆಲವಷ್ಟು ಫೋಟೋಸ್ ಹಾಗೂ ಕೆಲವಷ್ಟು ಡೀಟೇಲ್ಸ್ ಹಾಗೂ ಡೈರಿ ಎಲ್ಲವೂ ಕೂಡ ಸಿಗುತ್ತೆ. ಆಗ ಗೊತ್ತಾಗುತ್ತೆ ಇವರಿಗೆ ಫೈಲ್ 1 ಫೈಲ್ 2 ಅಂತ ಕಳಿಸಿದ್ದು ಬೇರೆ ಯಾರೂ ಅಲ್ಲ ಶಿವ ಅಂತ ಹೇಳಿ. ಅಂಡ್ ವೈಷ್ಣವಿ ಆ ಫೋಟೋ ತೆಗೆದುಕೊಂಡು ಬಂದು ಎಲ್ಲಾ ಪೊಲೀಸ್ ಆಫೀಸರ್ಗೂ ಕೂಡ ಹೇಳ್ತಾಳೆ, ಫೈನಲಿ ನಮ್ಗೆ ಆ ಕಿಲ್ಲರ್ ಸಿಕ್ಕಿದ್ದಾನೆ, ಈತನೇ ಆತ. ಸೊ ಈತನ ಆದಷ್ಟು ಬೇಗ ನಾವು ಹುಡುಕ್ಬೇಕು ಅಂತ ಹೇಳಿ. ಅದೇ ಟೈಮ್ ವೈಷ್ಣವಿಯ ಪೊಲೀಸ್ ಸ್ಟೇಷನ್ಗೆ ಅಗೇನ್ ಇನ್ನೊಂದು ಫೈಲ್ ನಂಬರ್ 4 ಅಂತ ಬರುತ್ತೆ. ನಾನು ಆದಷ್ಟು ಬೇಗ ಇನ್ನೊಂದು ಕೊಲೆಯನ್ನ ಮಾಡ್ತಿದ್ದೇನೆ, ನಿಮಗೆ ಧೈರ್ಯವಿದ್ರೆ ನನ್ನನ್ನು ಹಿಡೀರಿ ಅಂತ ಹೇಳಿ ಧಮಕಿಯನ್ನ ಹಾಕಿ ಕೊಟ್ಟಿರ್ತಾನೆ. ಅದನ್ನ ಓದಿದ ನಂತರ ವೈಷ್ಣವಿ ಇಲ್ಲಿ ಎಲ್ಲಾ ಪೊಲೀಸ್ ಆಫೀಸರ್ಗೂ ಕೂಡ ಹೇಳ್ತಾಳೆ, ನಾವು ಆದಷ್ಟು ಬೇಗ ಆತನನ್ನ ಹುಡುಕ್ಬೇಕು ಅಂತ ಹೇಳಿ. ಇದರ ನಂತರ ವೈಷ್ಣವಿ ಒಂದು ವ್ಯಕ್ತಿಯನ್ನ ಕರೆಸಿ ಎಲ್ಲೆಲ್ಲ ಕೊಲೆ ಆಗಿತ್ತು ಅದರ ಎಲ್ಲ ಡೀಟೇಲ್ಸ್ ಅನ್ನ ಹೇಳ್ತಾಳೆ. ನೆಕ್ಸ್ಟ್ ಈ ಕಿಲ್ಲರ್ ಯಾರನ್ನ
ಯಾವ ಪ್ಲೇಸಲ್ಲಿ ಸಾಯಿಸಬಹುದು ಅಂತ ಹೇಳಿ ಒಂದು ಗೆಸ್ ಮಾಡಿ ಹೇಳ್ಬೋದಾ ಅಂತ ಹೇಳಿ. ಸೊ ಇಲ್ಲಿ ಅವರು ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾರೆ, ಪಿನ್ ಟು ಪಿನ್ ಹೇಗೆ ಎಲ್ಲ ಕೊಲೆ ಆಗಿತ್ತು ಅದರ ಬಗ್ಗೆ ಎಲ್ಲ. ಅಂಡ್ ಆ ವ್ಯಕ್ತಿ ಕೂಡ ತನ್ನ ಎಲ್ಲ ಬ್ರೈನ್ ಅನ್ನ ಯೂಸ್ ಮಾಡಿಕೊಂಡು ಹೇಳ್ತಾನೆ ನೆಕ್ಸ್ಟ್ ಇದೇ ಪ್ಲೇಸ್ ಅಲ್ಲಿ ಕೊಲೆ ಆಗ್ಬಹುದು ಅಂತ ಹೇಳಿ. ಇದರ ನಂತರ ನಾವು ಶಿವ ನೋಡ್ತೇವೆ, ಪೊಲೀಸರೆಲ್ಲರೂ ಅಲ್ಲಿಂದ ಹೋದ ನಂತರ ವಾಪಸ್ ಆತ ಮನೆಗೆ ಬರ್ತಾನೆ. ಹಾಗೂ ಮನಸ್ಸಲ್ಲಿ ಅಂದುಕೊಳ್ತಾನೆ, ನಾನು ಫೈನಲ್ ಈಗ ಸಿಕ್ಕಿಬಿದ್ದೆ, ನನ್ನ ಹತ್ರ ಈಗ ಬೇರೆ ಯಾವುದೇ ರೀತಿಯ ಆಪ್ಷನ್ ಕೂಡ ಇಲ್ಲ, ಈಗ ನಾನು ಹೇಗೆ ನನ್ನನ್ನು ನಾನು ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಆತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೂ ಆತ ಅವನ ಫ್ರೆಂಡ್ ಬಾಬಿಗೆ ಕಾಲ್ ಮಾಡ್ತಾ ಇರ್ತಾನೆ. ಬಟ್ ಬಾಬಿ ಇಲ್ಲಿ ಒಂಥರ ವಿಚಿತ್ರವಾಗಿ ಆಡ್ತಿದ್ದ. ಹಾಗೂ ಆತ ಕಾಲನ್ನು ಪಿಕ್ ಮಾಡೋದು ಕಟ್ ಮಾಡೋದು ಪಿಕ್ ಮಾಡೋದು ಕಟ್ ಮಾಡೋದು ಮಾಡ್ತಿದ್ದ. ಶಿವ ಲಾಸ್ಟಿಗೆ ಆತನಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಇಲ್ಲಿ ಬಾಬಿ ಆತನಿಗೆ ಏನು ಕೂಡ ಮಾತಾಡ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ ಶಿವ ಆತ ಎಲ್ಲಿದ್ದಾನೆ ಅಂತ ಹಿಂದಿನ ಬ್ಯಾಕ್ಗ್ರೌಂಡ್ ಅನ್ನು ನೋಡಿಕೊಂಡು ಗೆಸ್ ಮಾಡಿ ಅದೇ ಪ್ಲೇಸ್ ಹತ್ರ ಬಾಬಿಯನ್ನು ಹುಡುಕಿಕೊಂಡು ಬರ್ತಾನೆ. ಆ್ಯಂಡ್ ಬಾಬಿ ಕೂಡ ಅಲ್ಲೇ ಇದ್ದ. ಇಲ್ಲಿ ಶಿವ ಹಿಂದೆಯಿಂದ ಬಾಬಿ ಅಂತ ಕರೀತಾನೆ. ಬಟ್ ಇಲ್ಲಿ ನಾವು ಬಾಬಿಯನ್ನು ನೋಡ್ಬೋದು, ಆತ ಬೇರೆ ಲೋಕದಲ್ಲಿದ್ದ. ಆತ ಒಂದು ರೀತಿಯಲ್ಲಿ ಹಿಪ್ನೋಟೈಸ್ ಆದ ಹಾಗೆ ಇದ್ದ. ಆತ ಓಡಿಕೊಂಡು ಹೋಗಿ ಒಂದು ವ್ಯಕ್ತಿಯನ್ನ ಸಾಯಿಸ್ತಾನೆ. ಅದನ್ನ ನೋಡಿ ಇಲ್ಲಿ ಶಿವ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾನೆ, ಏನು ಇದೆಲ್ಲ ಕೊಲೆ ಬಾಬಿ ಮಾಡ್ತಿದ್ದದ ಅಂತ ಹೇಳಿ. ಬಟ್ ಅಷ್ಟರಲ್ಲಿ ಇನ್ನೊಂದು ವ್ಯಕ್ತಿ ಬಂದು ಬಾಬಿಯನ್ನ ಕುತ್ತಿಗೆನ ಸೀಳಿ ಆತನನ್ನ ಕೂಡ ಸಾಯಿಸಿ ಬಿಡ್ತಾನೆ. ಅಂಡ್ ನಾವು ನೋಡ್ತೇವೆ ಅದೇ ವ್ಯಕ್ತಿ ಹತ್ರ ದಾತಿಗಾರ್ನ 3ನೇ ಆಯುಧವಿತ್ತು. ಅದನ್ನ ನೋಡಿ ಇಲ್ಲಿ ಶಿವನ್ಗೆ ಅಗೇನ್ ಡೌಟ್ ಆಗುತ್ತೆ, ಈ ಕೊಲೆಗಳನ್ನೆಲ್ಲ ಈತನೇ ಮಾಡ್ತಿದ್ದಾನ ಅಂತ. ಅದಲ್ಲದೆ ಜನಗಳು ಯಾಕೆ ಈ ರೀತಿ ವಿಚಿತ್ರವಾಗಿ ಆಡುತ್ತಿದ್ದಾರೆ ಹಾಗೂ ಒಬ್ಬರನ್ನೊಬ್ಬರು ಸಾಯಿಸೋದ್ರಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ ತೋರಿಸ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಶಿವನ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಹೋಗ್ತಾನೆ. ಶಿವ ಇಲ್ಲಿ ಬಾಬಿ ಹತ್ರ ಬಂದು ತುಂಬಾ ದುಃಖ ಪಡ್ತಾ ಇರ್ತಾನೆ, ಏಕೆಂದರೆ ಅವನ ಒಂದೊಂದು ಫ್ರೆಂಡ್ಸ್ನವರು ಕೂಡ ಸಾಯ್ತಾ ಇದ್ರು. ಅದೇ ಟೈಮ್ ವೈಷ್ಣವಿ ಹಾಗೂ ಅವಳ ಪೊಲೀಸ್ ಟೀಮ್ ಅಲ್ಲಿಗೆ ಬರುತ್ತೆ. ಅಂಡ್ ಶಿವನನ್ನ ಅರೆಸ್ಟ್ ಮಾಡ್ತಾರೆ, ಏಕೆಂದರೆ ಆ ಮ್ಯಾಥಮೆಟಿಕ್ ನ ಪ್ರಕಾರ ಇಲ್ಲಿಯೇ ಕೊಲೆ ಆಗಲಿತ್ತು. ಅಂಡ್ ಅದೇ ಪ್ಲೇಸ್ ಅಲ್ಲಿ ಅಗೇನ್ ಇಲ್ಲಿ ಕೊಲೆ ಆಗಿತ್ತು. ಸೊ ಇಲ್ಲಿ ಶಿವನನ್ನ ಅರೆಸ್ಟ್ ಮಾಡಿಕೊಂಡು ಬಂದು ಜೈಲಿಗೆ ಹಾಕಿ ಆತನಿಗೆ ಸರಿಯಾಗಿ ಹೊಡಿತಾರೆ, ಏಕೆಂದರೆ ಆತನ ಬಾಯಿ ಬಿಡಿಸ್ಬೇಕಿತ್ತು. ಬಟ್ ಇಲ್ಲಿ ಶಿವ ಹೇಳ್ತಾ ಇರ್ತಾನೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ನಿಜವಾದ ಕೊಲೆಗಾರ ಅಲ್ಲ, ಕೊಲೆಗಾರ ಬೇರೆನೇ ಇದ್ದಾನೆ. ಅಂಡ್ ಆತ ನನ್ನನ್ನ ಇದರಲ್ಲಿ ಸಿಕ್ಕಿಸಿ ಹಾಕಿಸಲು ಟ್ರೈ ಮಾಡ್ತಿದ್ದಾನೆ ಅಂತ ಹೇಳಿ. ಆದ್ರೂ ಕೂಡ ಇಲ್ಲಿ ವೈಷ್ಣವಿ ಅದನ್ನ ನಂಬುದಿಲ್ಲ. ಇದರ ನಂತರ ಕಿಶೋರ್ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಶಿವನ ಎಲ್ಲ ಗಾಯಗಳಿಗೆ ಮದ್ದುಗಳನ್ನ ಹಚ್ತಾ ಇರ್ತಾನೆ. ಅಂಡ್ ಈ ಕಿಶೋರ್ ಯಾರಂತ ಗೊತ್ತುಂಟಲ್ಲ, ಶಿವನ ಗರ್ಲ್ ಫ್ರೆಂಡ್ ನ ತಂದೆ. ಓಕೆ, ಸೊ ಅವರು ಹೇಳ್ತಾರೆ, ನೀನು ಹೆದರಬೇಡ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಈ ಕೊಲೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಆದಷ್ಟು ಬೇಗ ನೀನು ಹೊರಗೆ ಬರ್ತೀಯ, ಯೋಚನೆ ಮಾಡಬೇಡ ಅಂತ ಹಾಗೆ ಹೇಳಿ ಆತ ಅಲ್ಲಿಂದ ಹೊರಟು ಹೋಗ್ತಾನೆ. ಕಿಶೋರ್ ಹೊರಗೆ ಬಂದು ಇಲ್ಲಿ ವೈಷ್ಣವಿ ಹತ್ರ ಹೇಳ್ತಾನೆ, ನೀವು ಶಿವನಿಗೆ ತುಂಬಾನೇ ಹೊಡೆದಿದ್ದೀರಾ, ಆತನಿಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ, ಸೊ ಆದಷ್ಟು ಬೇಗ ಆತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿ. ಹಾಗಾಗಿ ವೈಷ್ಣವಿ ಹಾಗೂ ಅವಳ ಟೀಮ್ ಆತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿ ಕಿಶೋರ್ ಆತನಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ಶಿವ ಕ್ಯೂರ್ ಆಗುತ್ತಿದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ, ಏಕೆಂದರೆ ಆತನಿಗೆ ಗೊತ್ತಿತ್ತು, ನಾನೀಗ ಪೊಲೀಸರೊಂದಿಗಿದ್ರೆ ಅವರು ಖಂಡಿತವಾಗ್ಲೂ ನಾನೇ ಕೊಲೆಗಾರ ಅಂತ ಹೇಳಿ ನನ್ನನ್ನು ಒಳಗೆ ಹಾಕಿ ಬಿಡ್ತಾರೆ. ಸೊ ನಾನೇ ಹೊರಗೆ ಹೋಗಿ ಹೇಗಾದ್ರೂ ಮಾಡಿ ಎವಿಡೆನ್ಸ್ ಅನ್ನು ಹುಡುಕಿ ಆ ಕೊಲೆಗಾರನನ್ನು ಹುಡುಕ್ತೇನೆ. ಅದಲ್ಲದೆ ನನ್ನ ಹೆಸರನ್ನೆಲ್ಲ ಹಾಳು ಮಾಡಿದ್ದಾನೆ, ಸೊ ಅದನ್ನು ಕೂಡ ಅವನಿಗೆ ವಾಪಸ್ ಅರ್ನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದ. ಇದರ ನಂತರ ಶಿವ ಆರ್ಟ್ ಗ್ಯಾಲರಿ ಹತ್ರ ಬರ್ತಾನೆ, ಆ ಆಯುಧವನ್ನ ಸೇಲ್ ಮಾಡಿದ್ದಲ್ಲ ಆ ವ್ಯಕ್ತಿ ಹತ್ರ, ಏಕೆಂದರೆ ಆತನಿಗೆ ಅಗೇನ್ ಆ ವ್ಯಕ್ತಿಯ ಬಗ್ಗೆ ಡೀಟೇಲ್ಸ್ ಬೇಕಿತ್ತು, ಯಾರು ಅದನ್ನ ಪರ್ಚೇಸ್ ಮಾಡಿಕೊಂಡು ಹೋಗಿದ್ರಲ್ಲ ಅವರ ಬಗ್ಗೆ. ಬಟ್ ಅಲ್ಲಿ ಬಂದು ಶಿವ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾನೆ, ಏಕೆಂದರೆ ಆ ಆರ್ಟ್ ಗ್ಯಾಲರಿಯ ಓನರ್ ಅನ್ನ ಒಂದು ಚೇರ್ನ ಮೇಲೆ ಕಟ್ಟಿ ಬೆಂಕಿ ಹಾಕಿ ಆತನನ್ನ ಸಾಯಿಸಲಾಗಿರುತ್ತೆ. ಅದನ್ನು ನೋಡಿ ಇಲ್ಲಿ ಶಿವ ಕಂಪ್ಲೀಟ್ ಆಗಿ ಹೆದರಿ ಹಿಂದೆಯಿಂದ ಓಡಲು ಶುರು ಮಾಡ್ತಾನೆ, ಏಕೆಂದರೆ ಆತ ಆಲ್ರೆಡಿ ಬೇರೆ ವಿಷಯಗಳಲ್ಲಿ ಸಿಕ್ಕಿಕೊಂಡು ಬಿದ್ದಿದ್ದಾನೆ. ಈಗ ಆತ ಅಲ್ಲೇ ಇದ್ರೆ ಅಗೇನ್ ಸಿಕ್ಕಿಕೊಂಡು ಬೀಳ್ತಿದ್ದ. ಹಾಗಾಗಿ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಅದೇ ಟೈಮ್ ಅಲ್ಲಿಗೆ ವೈಷ್ಣವಿ ಹಾಗೂ ಪೊಲೀಸ್ ಟೀಮ್ ಬರುತ್ತೆ. ಅಂಡ್ ವೈಷ್ಣವಿಗೆ ಕನ್ಫರ್ಮ್ ಆಗುತ್ತೆ ಇದೆಲ್ಲ ಶಿವನೇ ಮಾಡ್ತಿರೋದು, ಆದಷ್ಟು ಬೇಗ ನಾವು ಆತನನ್ನ ಹಿಡಿಯಲೇಬೇಕು, ಇಲ್ಲದಿದ್ರೆ ಆತ ಇನ್ನೂ ಕೂಡ ತುಂಬಾ ಜನಗಳನ್ನ ಸಾಯಿಸ್ತಾನೆ ಅಂತ ಹೇಳಿ. ಇದರ ನಂತರ ಇಲ್ಲಿ ವೈಷ್ಣವಿ ಒಂದು ಪ್ಲಾನ್ ಮಾಡ್ತಾಳೆ, ನಾವು ಶಿವನ ಅಕ್ಕ ಶ್ವೇತನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಾಗೆ ನಾಟಕ ಮಾಡುವ, ಏಕೆಂದರೆ ಶಿವನಿಗೆ ಅವನ ಅಕ್ಕ ಅಂದ್ರೆ ತುಂಬಾನೇ ಇಷ್ಟ. ಅದಲ್ಲದೆ ಅವಳು ಗರ್ಭಿಣಿ ಕೂಡ ಆಗಿದ್ದಾಳೆ, ಹಾಗೂ ಅವಳನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ. ಅಂಡ್ ಶಿವನ ಎಲ್ಲ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗಬೇಕು ನಾವು ಅವಳನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೇವೆ ಎಂದು, ಏಕೆಂದರೆ ಶಿವನ ಫ್ರೆಂಡ್ಸ್ನವ್ರಿಗೆ ಈ ವಿಷಯ ಗೊತ್ತಾದ್ರೆ ಶಿವನ್ಗೂ ಕೂಡ ಗೊತ್ತಾಗುತ್ತೆ. ಅಂಡ್ ಆತ ಹೆದರಿ ಶ್ವೇತನನ್ನ ನೋಡ್ಲಿಕ್ಕೆ ಹಾಸ್ಪಿಟಲ್ ಹತ್ರ ಬರ್ಬೋದು. ಅಂಡ್ ಅದೇ ಟೈಮ್ ನಾವು ಶಿವನನ್ನ ಅಲ್ಲಿ ಅರೆಸ್ಟ್ ಮಾಡುವ ಅಂತ ಹೇಳ್ತಾಳೆ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೇವೆ, ಶ್ವೇತನನ್ನ ಪೊಲೀಸರು ಹಾಸ್ಪಿಟಲ್ ಹತ್ರ ಕರೆದಿರ್ತಾರೆ. ಸೊ ಶ್ವೇತ ಕೂಡ ಹಾಸ್ಪಿಟಲ್ಗೆ ಅಂತ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಅಂಡ್ ನಾವು ಅದೇ ಟೈಮ್ ನೋಡ್ತೇವೆ, ದೂರದಿಂದ ಅದೇ ಸ್ವಪ್ನ ಹಾಗೂ ಶಿವನ ಫ್ರೆಂಡ್ ಮತ್ತು ಆ ಬಾಬಿ ಮತ್ತು ಆ ಡೆಲಿವರಿ ಬಾಯ್ ಅನ್ನ ಸಾಯಿಸಿದ್ದಲ್ಲ ಅದೇ ವ್ಯಕ್ತಿ ಜೋರಾಗಿ ಗಾಡಿನ ತಂದು ಈ ಶ್ವೇತನ ಗಾಡಿಗೆ ಗುತ್ತಾನೆ. ಇದರಿಂದ ಡ್ರೈವರ್ನ ಆನ್ ದ ಸ್ಪಾಟ್ ಡೆತ್ ಆಗುತ್ತೆ. ಬಟ್ ಇಲ್ಲಿ ಶ್ವೇತನ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿರುತ್ತೆ, ಹಾಗಾಗಿ ಅವಳನ್ನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಕರೆದುಕೊಂಡು ಬರಲಾಗುತ್ತೆ. ಶ್ವೇತನ ಡೆಲಿವರಿ ಮಾಡಲಾಗುತ್ತೆ. ಮಗುಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಇದರಲ್ಲಿ ಶ್ವೇತನ ಪ್ರಾಣ ಹೋಗಿಬಿಡುತ್ತೆ. ಇದರಿಂದ ಈಗ ಇಲ್ಲಿ ವೈಷ್ಣವಿಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗುತ್ತೆ, ನಾವು ಶಿವನನ್ನ ಹಿಡಿಯಲು ಹೋಗಿ ನಾನು ಒಂದು ಜೀವವನ್ನ ತೆಗೆದುಕೊಂಡೆ, ಅದಲ್ಲದೆ ನನ್ನ ಈ ಪ್ಲಾನ್ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅವಳಿಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗಿ ಅವಳು ಈ ಕೆಲಸವನ್ನ ಬಿಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಬಟ್ ಅವಳ ಟೀಮ್ಮೇಟ್ಸ್ನವರು ಹೇಳ್ತಾರೆ, ಮೇಡಮ್ ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಯಾಕೆಂದ್ರೆ ನಾವು ಯಾರು ಕೂಡ ಅಂದುಕೊಂಡಿರಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ
ಆಗುತ್ತೆ ಅಂತ ಹೇಳಿ. ಅವಳ ಮೇ ಬಿ ಹಣೆ ಬರ ಇಷ್ಟೇ ಆಗಿತ್ತು, ಮೇ ಬಿ ಅದಕ್ಕೋಸ್ಕರ ಅವಳ ಸಾವಾಗಿದೆ. ಆ್ಯಂಡ್ ನಿಮ್ಮದು ಇದರಲ್ಲಿ ಏನೂ ತಪ್ಪಿಲ್ಲ. ನಾವೀಗ ಶಿವನನ್ನು ಹಿಡಿಯದಿದ್ರೆ ಆತ ಇನ್ನೂ ಎಷ್ಟು ಶ್ವೇತನಂತ ಹುಡುಗಿಯರನ್ನು ಸಾಯಿಸಲೂಬಹುದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವೈಷ್ಣವಿ ಅವಳ ಮನಸ್ಸನ್ನು ಚೇಂಜ್ ಮಾಡಿ ಆ ಶಿವನನ್ನು ಹಿಡಿಯಲು ರೆಡಿ ಆಗ್ತಾಳೆ. ಈ ವಿಷಯ ಈಗ ಶಿವನಿಗೂ ಕೂಡ ಗೊತ್ತಾಗುತ್ತೆ. ಆತನ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾನೆ. ಶಿವ ಕೂಡ ಓಡಿಕೊಂಡು ಹಾಸ್ಪಿಟಲ್ಗೆ ಬಂದು ಅವಳ ಅಕ್ಕನನ್ನ ನೋಡಿಕೊಂಡು ಅಲ್ಲೇ ತುಂಬಾನೇ ಜೋರಾಗಿ ಕೂಗಲು ಶುರು ಮಾಡ್ತಾನೆ. ಈ ಪೊಲೀಸರಿಗೆ ನಾನ್ ಬೇಕಾಗಿದ್ದು, ನನ್ನ ಅಕ್ಕನ ಜೀವವನ್ನು ಯಾಕೆ ತೆಗೆದುಕೊಂಡ್ರು, ಅಂಡ್ ಅವರಿಗೇನು ನಾನ್ ಸರೆಂಡರ್ ಆಗ್ಬೇಕು ತಾನೆ, ಓಕೆ ನಾನು ಸರೆಂಡರ್ ಆಗ್ತೇನೆ ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಬಟ್ ಅವನ ಫ್ರೆಂಡ್ ಬಂದು ಹೇಳ್ತಾನೆ, ನೀನು ಸರೆಂಡರ್ ಆಗಬೇಡ, ಯಾಕೆಂದ್ರೆ ನೀನು ಸರೆಂಡರ್ ಆದ್ರೆ ಪೊಲೀಸರು ನಿನ್ನನ್ನು ಯಾವತ್ತೂ ವಾಪಸ್ ಹೊರಗೆ ಬಿಡಲ್ಲ. ಅದಲ್ಲದೆ ನೀನು ಯಾವುದೇ ರೀತಿಯ ತಪ್ಪನ್ನು ಮಾಡಲಿಲ್ಲ, ಕೊಲೆಗಾರ ಇನ್ನೂ ಕೂಡ ಹೊರಗಡೆ ತಿರುಗಾಡ್ತಿದ್ದಾನೆ. ನೀನು ಜೈಲಿಗೆ ಹೋದ್ರೆ ಆತ ಇನ್ನಷ್ಟು ಕೆಲವು ಜನಗಳನ್ನ ಹಿಡಿದುಕೊಂಡು ಸಾಯಿಸಲೂಬಹುದು. ಸೊ ನೀನು ನಿನ್ನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡು ಅಂತ ಹೇಳಿ ಆತನಿಗೆ ಧೈರ್ಯವನ್ನ ಹೇಳ್ತಾನೆ. ಇದರಿಂದ ಇಲ್ಲಿ ಶಿವ ಕೂಡ ಆತನ ಮನಸ್ಸನ್ನ ಚೇಂಜ್ ಮಾಡಿಕೊಂಡು ಹಾಸ್ಪಿಟಲ್ನಿಂದ ಧೈರ್ಯದಿಂದ ಹೊರಗೆ ಹಾಸ್ಪಿಟಲ್ನಿಂದ ತಪ್ಪಿಸಿಕೊಂಡು ಶಿವ ಸೀದಾ ಮನೆಗೆ ಬರ್ತಾನೆ. ಅಂಡ್ ಆತನಿಗೆ ಸಡನ್ಲಿ ಸೌಂಡ್ ಕೇಳುತ್ತೆ. ಹಾಗಾಗಿ ಆತ ಪಕ್ಕದ ಮನೆ ಹತ್ರ ಬರ್ತಾನೆ. ಅಂಡ್ ಅಲ್ಲಿ ನೋಡಿದಾಗ ಇಲ್ಲಿ ಸುಕೇಶ್ ಆಲ್ರೆಡಿ ಆತನ ಪ್ರಜ್ಞೆಯಲ್ಲಿ ಇರಲಿಲ್ಲ. ಆತ ಅವನ ತಮ್ಮನಿಗೆ ಹೊಡೆಯಲು ಶುರು ಮಾಡಿದ್ದ. ಅದನ್ನು ನೋಡಿ ಇಲ್ಲಿ ಶಿವನಿಗೆ ಏನು ಕೂಡ ಗೊತ್ತಾಗಲ್ಲ. ಸುಕೇಶನನ್ನ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆತ ಔಟ್ ಆಫ್ ಕಂಟ್ರೋಲ್ ಆಗಿದ್ದ. ಅದೇ ಟೈಮ್ ಸುಕೇಶ್ನ ತಾಯಿ ಹಿಂದಿಂದ ಬ್ಯಾಟ್ನಿಂದ ಹೊಡೆದು ಇಲ್ಲಿ ಸುಕೇಶ್ನ ಪ್ರಜ್ಞೆನ ತಪ್ಪಿಸ್ತಾರೆ. ಹಾಗೂ ಆತನ ಕಟ್ಟಿ ಒಂದು ಸೈಡ್ ಇಡುತ್ತಾರೆ. ಇದರ ನಂತರ ಇಲ್ಲಿ ಶಿವ ಆತನ ತಮ್ಮನ ಹತ್ರ ಕೇಳ್ತಾನೆ, ಆತ ಯಾಕೆ ನಿನಗೆ ಹೊಡೆಯಲು ಶುರು ಮಾಡಿದ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳಿ. ಆಗ ಆತನ ತಮ್ಮ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ. ಆಕ್ಚುಲಿ ನನ್ನ ಅಣ್ಣ ಒಂದು ಸ್ನೈಪರ್ ಅನ್ನೋ ಗೇಮ್ ಅನ್ನ ಆಟವಾಡ್ತಿದ್ದ. ಅಂಡ್ ಅದರದ್ದು ಫೈನಲ್ ಆದಷ್ಟು ಬೇಗ ಆಗಲಿದೆ, ಹಾಗಾಗಿ ಅದರ ತಯಾರಿಯನ್ನ ಮಾಡಿಕೊಳ್ತಿದ್ದ. ಸೊ ಆತ ಇಡೀ ದಿನ ಮೊಬೈಲಲ್ಲಿ ಅದೇ ಗೇಮ್ ಅನ್ನ ಆಟಾಡಿ ಪ್ರಾಕ್ಟೀಸ್ ಮಾಡ್ತಿದ್ದ. ಅಂಡ್ ಆಲ್ ಆಫ್ ಸಡನ್ ಆತ ಈ ರೀತಿ ಬಿಹೇವ್ ಮಾಡಿದ ಅಂತ ಹೇಳ್ತಾನೆ. ಇದರಿಂದ ಇಲ್ಲಿ ಶಿವನಿಗೆ ಕನ್ಫ್ಯೂಷನ್ ಆಗುತ್ತೆ. ಏನು ಗೇಮಿಂದ ಈ ರೀತಿ ಆಗುತ್ತಾ ಅಂತ ಹೇಳಿ ಆತನಿಗೆ ಸಡನ್ಲಿ ನೆನಪಾಗುತ್ತೆ. ಓಕೆ, ನನ್ನ ಫ್ರೆಂಡ್ ಕೂಡ ಬಾಬ್ ಆ ಗೇಮ್ ಅನ್ನೇ ಆಟ ಆಡ್ತಿದ್ದ ಅಂತ ಹೇಳಿ. ಸೊ ಹಾಗಾಗಿ ಆತ ಇಲ್ಲಿ ಶ್ವೇತನ ಬ್ರದರ್ನ ಮನೆ ಹತ್ರ ಬರ್ತಾನೆ ಹಾಗೂ ಹೇಳ್ತಾನೆ, ಈ ಸ್ಪೈಡರ್ ಗೇಮ್ ನ ಡೀಟೇಲ್ಸ್ ಅನ್ನ ನನಗೆ ತೆಗೆದುಕೊಡು ಅಂತ ಹೇಳಿ. ಹಾಗಾಗಿ ಇಲ್ಲಿ ಶ್ವೇತನ ಬ್ರದರ್ ಕೂಡ ಆ ಸ್ಪೈಡರ್ ಬಗ್ಗೆ ಡೀಟೇಲ್ಸ್ ಅನ್ನ ಹುಡುಕಲು ಶುರು ಮಾಡ್ತಾನೆ. ಅಂಡ್ ಆತ ಆ ಗೇಮ್ ನ ಡೆವಲಪ್ಮೆಂಟ್ ಅನ್ನ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾನೆ. ಹಾಗೂ ಇಲ್ಲಿ ಶಿವನ ಹತ್ರ ಹೇಳ್ತಾನೆ, ನೀನು ಈಗನೇ ವೈಷ್ಣವಿ ಮೇಡಮ್ ಅನ್ನ ಕಳಿಸು, ಏಕೆಂದ್ರೆ ಇದು ಖಾಲಿ ಗೇಮ್ ಅಲ್ಲ, ಇದು ಸಾವಿನ ಆಟ ಅಂತ ಹೇಳ್ತಾನೆ. ಆಗ ಇಲ್ಲಿ ಶಿವ ಹೇಳ್ತಾನೆ, ನಿನಗೆ ಗೊತ್ತಿದೆ ತಾನೆ ನಾನು ಪೊಲೀಸರಿಂದ ತಪ್ಪಿಸಿಕೊಂಡು ಓಡ್ತಿದ್ದೇನೆ ಅಂತ ಹೇಳಿ. ಅಕಸ್ಮಾತ್ ವೈಷ್ಣವಿ ಮ್ಯಾಮ್ ಅನ್ನು ನಾನು ಇಲ್ಲಿ ಕರೆದ್ರೆ ಅವ್ರು ನನ್ನನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ಶ್ವೇತನ ಬ್ರದರ್ ಹೇಳ್ತಾನೆ, ನಮಗೆ ಇಲ್ಲಿ ಪೊಲೀಸ್ನ ಅವಶ್ಯಕತೆ ಇದೆ, ಏಕೆಂದರೆ ಇದು ನಾರ್ಮಲ್ ಗೇಮ್ ಅಲ್ಲ. ಸೊ ಅವರಿಗೆ ಕಾಲ್ ಮಾಡಿ ಕರಿ, ಬಾಕಿದು ನಾನಿದ್ದೇನಲ್ಲ, ನಾನು ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಶಿವ ಕೂಡ ಹೆದರಿಕೊಂಡು ವೈಷ್ಣವಿ ಮ್ಯಾಮ್ಗೆ ಕಾಲ್ ಮಾಡಿ ಹೇಳ್ತಾನೆ, ಮ್ಯಾಮ್ ನಾನು ನನ್ನ ಫ್ರೆಂಡ್ನ ಮನೆ ಹತ್ರ ಇದ್ದೇನೆ, ನೀವು ಕೂಡ ಇಲ್ಲಿಗೆ ಬನ್ನಿ ಅಂತ ಹೇಳಿ. ಇಲ್ಲಿ ಶ್ವೇತನ ಬ್ರದರ್ ಇಲ್ಲಿ ವೈಷ್ಣವಿಗೆ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ. ಆಕ್ಚುಲಿ ಇದು ಗೇಮ್ ಅಲ್ಲ, ಇದು ಸಾವಿನ ಆಟ. ಈ ಗೇಮ್ ಅನ್ನು ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರ ಜೀವನ ತೆಗೆದುಕೊಳ್ಬೇಕು, ಆ ರೀತಿ ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ 3 ಲೆವೆಲ್ ಇದೆ. ಒಂದು ಲೆವೆಲ್ ನಾರ್ಮಲ್ ಆಗಿ ಇರುತ್ತೆ, ಸೆಕೆಂಡ್ ಲೆವೆಲ್ ಅಲ್ಲಿ ಸ್ವಲ್ಪ ಕಷ್ಟಕರವಾಗಿರುವ ಗೇಮ್ಸ್ ಇರುತ್ತೆ, ಅಂಡ್ ಥರ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಬ್ರೈನ್ ವರ್ಕ್ ಮಾಡೋದೇನೆ ಸ್ಟಾಪ್ ಆಗುತ್ತೆ. ನೀವೇನ್ ಮಾಡ್ತಿದ್ದೀರಾ ಅಂತ ನಿಮ್ಗೆನೆ ಗೊತ್ತಾಗಲ್ಲ. ಅಂಡ್ ಈ ಗೇಮ್ ಅನ್ನ ವಿನ್ ಆಗ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಅಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅಂಡ್ ಯಾರೆಲ್ಲ ಲೆವೆಲ್ 3ಗೆ ಬರ್ತಾರೋ ಅವರೆಲ್ಲರೂ ಲೆವೆಲ್ 2 ವ್ಯಕ್ತಿಗಳನ್ನ ಸಾಯಿಸಬೇಕು, ಏಕೆಂದರೆ ಲೆವೆಲ್ 2 ಗಿಂತ ಲೆವೆಲ್ 3ಗೆ ಯಾರು ಕೂಡ ಬರಲು ಅಷ್ಟು ಈಸಿ ಇಲ್ಲ. ಹಾಗಾಗಿ ಈ ಲೆವೆಲ್ 3 ಯಾರೆಲ್ಲ ರೀಚ್ ಆಗ್ತಾರೆ ಅವರು ಲೆವೆಲ್ 2 ಅಲ್ಲಿರುವ ವ್ಯಕ್ತಿಗಳನ್ನ ಸಾಯಿಸ್ತಾರೆ. ಸೊ ಇಲ್ಲಿ ಸುಕೇಶ್ ಲೆವೆಲ್ 3ಗೆ ಬಂದಿದ್ದ, ಬಟ್ ಅವನ ತಮ್ಮ ಲೆವೆಲ್ 2 ಅಲ್ಲೇ ಇದ್ದ. ಹಾಗಾಗಿ ಸುಕೇಶ್ ಅವನ ತಮ್ಮನನ್ನ ಸಾಯಿಸಲು ಟ್ರೈ ಮಾಡಿದ್ದನು ಅಂತ ಹೇಳ್ತಾನೆ. ಅಂಡ್ ಇದರಲ್ಲಿ ಕೇವಲ ಲೆವೆಲ್ 3 ತನಕ ಮಾತ್ರವಲ್ಲ, ಲೆವೆಲ್ 4 ಕೂಡ ಇದೆ. ಬಟ್ ನನಗೆ ಅದನ್ನ ಕಂಡು ಹಿಡಿಯಲು ಆಗ್ತಾ ಇಲ್ಲ, ಏಕೆಂದ್ರೆ ಕೋಡಿಂಗ್ ತುಂಬಾನೇ ಕಷ್ಟವಿದೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ವೈಷ್ಣವಿ ಆತ ಹೇಳುವುದನ್ನ ಯಾವುದು ಕೂಡ ನಂಬಲು ರೆಡಿ ಇರಲಿಲ್ಲ. ಹಾಗಾಗಿ ಆತ ಹೇಳ್ತಾನೆ, ಮೇಡಮ್ ಈ ಗೇಮ್ ಅನ್ನ ತುಂಬಾ ಜನರು ಆಟವಾಡ್ತಿದ್ದಾರೆ. ಸೊ ಇಲ್ಲೇ ಪಕ್ಕದಲ್ಲಿ ತುಂಬಾ ಜನ ಈ ಗೇಮ್ ಅನ್ನ ಆಟಾಡುವವರು ಕೂಡ ಇದ್ದಾರೆ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬಹುದು ಅಂತ ಹೇಳಿ. ಹಾಗಾಗಿ ಇಲ್ಲಿ ವೈಷ್ಣವಿ ಶಿವನನ್ನ ಕರೆದುಕೊಂಡು ಅದೇ ಪ್ಲೇಸ್ ಹತ್ರ ಬರ್ತಾಳೆ. ಅಂಡ್ ಇಲ್ಲಿ ಕೆಲವರು ಗೇಮ್ಸ್ ಆಟಾಡುವವರು ಇರ್ತಾರೆ. ಒಬ್ಬ ವ್ಯಕ್ತಿ ತುಂಬಾನೇ ವಿಚಿತ್ರವಾಗಿ ನಡೆದುಕೊಂಡು ಹೋಗ್ತಿದ್ದ. ಅದನ್ನ ನೋಡಿ ಇಲ್ಲಿ ವೈಷ್ಣವಿಗೆ ಸ್ವಲ್ಪ ಡೌಟ್ ಆಗುತ್ತೆ. ಹಾಗಾಗಿ ಆತನನ್ನ ಫಾಲೋ ಮಾಡಿಕೊಂಡು ಆತನ ಹಿಂದೆನೆ ಹೋಗುತ್ತಾರೆ. ಅಂಡ್ ನಾವಿಲ್ಲಿ ನೋಡ್ಬೋದು ಆ ವ್ಯಕ್ತಿಯ ಕಣ್ಣಲ್ಲಿ ಒಂದು ಲೆನ್ಸ್ ಇರುತ್ತೆ ಹಾಗೂ ಕಿವಿಯಲ್ಲಿ ಇಯರ್ಬಡ್ಸ್ ಕೂಡ ಇರುತ್ತೆ. ಅಂಡ್ ಈತ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದ. ಆಗ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈ ಗೇಮ್ ಲೆವೆಲ್ 3ಗೆ ಯಾರೆಲ್ಲ ರೀಚ್ ಆಗಿರ್ತಾರೋ ಅವರಿಗೆ ಲೆನ್ಸ್ ಸಿಗುತ್ತೆ. ಅಂಡ್ ಅವರು ಆ ಲೆನ್ಸ್ ಅನ್ನ ಹಾಕಿಕೊಂಡು ಆಟವಾಡಬೇಕಾಗಿರುತ್ತೆ. ಸೊ ಆ ಲೆನ್ಸ್ ಅನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎದುರುಗಡೆ ಯಾರಾದ್ರೂ ನಾರ್ಮಲ್ ಜನಗಳು ಇದ್ರೆ ಅದರಲ್ಲಿ ಒಂದು ರಾಕ್ಷಸನಾಗಿ ಕಾಣುತ್ತೆ ಮತ್ತು ಹಾಗೂ ಇನ್ನು ಸ್ಕೆಲಿಟನ್ ತರ ಕಾಣ್ತಾರೆ. ಸೊ ಯಾರು ರಾಕ್ಷಸರಾಗಿ ಕಾಣ್ತಾರೋ ಅದು ಲೆವೆಲ್ 3 ಅವರ ಟಾರ್ಗೆಟ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾರೆಲ್ಲ ರಾಕ್ಷಸರಾಗಿ ಕಾಣ್ತಾರೋ ಅವರನ್ನ ಸಾಯಿಸಲು ಇವರು ಹಿಂದೆ ಮುಂದೆ ನೋಡದೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಲೆವೆಲ್ 3 ಅವರು ಲೆವೆಲ್ 2 ಅಲ್ಲಿ ಯಾರೆಲ್ಲ ಇರ್ತಾರೋ ಅವರನ್ನ ಸಾಯಿಸ್ತಾ ಇದ್ರು. ಇನ್ನೇನು ಈ ಲೆವೆಲ್ 3 ವ್ಯಕ್ತಿ ಲೆವೆಲ್ 2 ವ್ಯಕ್ತಿಯನ್ನ ಸಾಯಿಸಬೇಕು ಅನ್ನುವಷ್ಟರಲ್ಲಿ ವೈಷ್ಣವಿ ಹಾಗೂ ಶಿವ
ಬಂದು ಆ ವ್ಯಕ್ತಿಯನ್ನು ಸ್ಟಾಪ್ ಮಾಡ್ತಾರೆ. ಇದರಿಂದ ಆ ಲೆವೆಲ್ 3ಯ ವ್ಯಕ್ತಿಯ ಆಟ ಸ್ಟಾಪ್ ಆಗುತ್ತೆ. ಅದೇ ಟೈಮ್ ಇನ್ನೊಬ್ಬ ಲೆವೆಲ್ 3 ವ್ಯಕ್ತಿ ಬಂದು ಆ ಲೆವೆಲ್ 2 ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಆತನನ್ನ ಸಾಯಿಸಿಬಿಡ್ತಾನೆ. ಇದರಿಂದ ಈಗ ವೈಷ್ಣವಿಗೆ ಶ್ವೇತನ ಬ್ರದರ್ ಏನೆಲ್ಲ ಹೇಳಿದ್ದು ಅದನ್ನೆಲ್ಲ ಈಗ ನಂಬಬೇಕಾಗುತ್ತೆ. ಅವಳ ಹತ್ರ ಬೇರೆ ಆಪ್ಷನ್ ಕೂಡ ಇರಲಿಲ್ಲ. ಇದರ ನಂತರ ಇವಳು ಅಗೇನ್ ಇಲ್ಲಿ ಶ್ವೇತನ ಬ್ರದರ್ ಹತ್ರ ಬಂದು ಕೇಳ್ತಾಳೆ, ಇದಕ್ಕೀಗ ನಮ್ಮ ಹತ್ರ ಏನು ಸೊಲ್ಯೂಷನ್ ಇದೆ ಅಂತ ಹೇಳಿ. ಆಗ ಇಲ್ಲಿ ಶ್ವೇತನ ಬ್ರದರ್ ಹೇಳ್ತಾನೆ, ಸಿ ಲೆವೆಲ್ 3 ತನಕ ಓಕೆ, ಬಟ್ ಲೆವೆಲ್ 4 ಇದಕ್ಕಿಂತಲೂ ತುಂಬಾ ಡೇಂಜರಸ್ ಇದೆ. ಬಟ್ ಏನಂತ ನಮಗೂ ಕೂಡ ಇನ್ನೂ ಕಂಡು ಹಿಡಲಿಕ್ಕೆ ಆಗಲಿಲ್ಲ. ಬಟ್ ನಾವು ಒಂದು ಕೆಲಸವನ್ನ ಮಾಡ್ಬೋದು, ಗೇಮ್ನ ತುಂಬಾನೇ ದೊಡ್ಡ ಡೆವಲಪರ್ ಅನ್ನ ಹಿಡ್ಕೊಂಡು ಈ ಸ್ಪೈಡರ್ ಗೇಮ್ನ ಎಲ್ಲ ರೂಲ್ಸ್ ಅನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಆಗ ಲೆವೆಲ್ 3 ಅವರು ಲೆವೆಲ್ 2 ಅನ್ನ ಸಾಯಿಸಲು ಸಾಧ್ಯನೇ ಇಲ್ಲ. ಇದರ ನಂತರ ನಾವು ಈ ಗೇಮ್ ಅನ್ನು ಯಾರು ಕಂಡು ಹಿಡಿದಿದ್ದಾರೋ ಅವರನ್ನು ಹಿಡಿದುಕೊಂಡು ಈ ಗೇಮ್ ಅನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬಹುದು ಅಂತ ಹೇಳಿ. ಈ ಐಡಿಯಾ ಈಗ ಇಲ್ಲಿ ವೈಷ್ಣವಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇವರೆಲ್ಲರೂ ಕೂಡ ಯಾರೆಲ್ಲ ಈ ಗೇಮ್ ಅನ್ನ ಆಟವಾಡ್ತಿದ್ದಾರೋ ಅವರನ್ನೆಲ್ಲ ಹಿಡ್ಕೊಳ್ತಾರೆ. ಹಾಗೂ ಲೆವೆಲ್ 3 ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದಾರೋ ಅವರ ಮನೆಯನ್ನ ಚೆಕ್ ಮಾಡಿದಾಗ ಅವರಿಗೆ ಕೆಲವಷ್ಟು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪ್ ಅಲ್ಲಿ ಇವರ ಟಾರ್ಗೆಟ್ ತಿರುಪತಿ ಅಂತ ಇರುತ್ತೆ. ಅದನ್ನ ನೋಡಿ ಇಲ್ಲಿ ವೈಷ್ಣವಿ ಕಂಪ್ಲೀಟ್ ಆಗಿ ಹೆದರ್ತಾಳೆ. ಏಕೆಂದ್ರೆ ನಾಳೆ ತಿರುಪತಿಯಲ್ಲಿ ಹಬ್ಬ ಇರುತ್ತೆ ಅಂಡ್ ಅಲ್ಲಿ ತುಂಬಾ ಜನ ಪೂಜೆ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಸೊ ಈ ಲೆವೆಲ್ 3 ಅವರ ಟಾರ್ಗೆಟ್ ಅಲ್ಲಿ ಯಾರೆಲ್ಲ ಪೂಜೆ ಮಾಡ್ಲಿಕ್ಕೆ ಬರ್ತಾರೋ ಅವರೇ ಆಗಿರ್ಬೋದು. ಸೊ ಅವರನ್ನ ಸಾಯಿಸಿ ಇವರು ಈ ಗೇಮ್ ಅನ್ನ ಎಂಡ್ ಮಾಡ್ಬೇಕು ಅಂತ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಹಾಗಾಗಿ ಇಲ್ಲಿ ವೈಷ್ಣವಿ ಹೇಳ್ತಾಳೆ ಶಿವನ ಹತ್ರ, ನಾವು ಆದಷ್ಟು ಬೇಗ ಇದನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ. ಅಂಡ್ ಇಲ್ಲಿ ವೈಷ್ಣವಿ ಶಿವನ ಹತ್ರ ಕೇಳ್ತಾಳೆ, ನೀನು ಯಾಕೆ ಫೈಲ್ 4 ಅನ್ನ ಕೂಡ ನಮಗೆ ಸೆಂಡ್ ಮಾಡಿದೆ ಅಂತ ಹೇಳಿ. ಆಗ ಇಲ್ಲಿ ಶಿವ ಹೇಳ್ತಾನೆ, ನಾನು ನಿಮಗೆ ಕೇವಲ ಫೈಲ್ 3ರ ತನಕ ಮಾತ್ರ ಸೆಂಡ್ ಮಾಡಿದ್ದು, ಫೈಲ್ 4 ಅನ್ನ ನಾನು ಸೆಂಡ್ ಮಾಡಲಿಲ್ಲ ಅಂತ ಹೇಳಿ. ಅಂಡ್ ನನಗೆ ಗೊತ್ತುಂಟು ಈ ಫೈಲ್ 4 ಅನ್ನ ಯಾರು ಸೆಂಡ್ ಮಾಡಿದ್ದು ಅಂತ, ನನ್ನ ಮಾವ ಕಿಶೋರ್, ಅಂದರೆ ನನ್ನ ಗರ್ಲ್ ಫ್ರೆಂಡ್ ನ ತಂದೆ ಅಂತ ಹೇಳ್ತಾನೆ. ಆಗ ಇಲ್ಲಿ ವೈಷ್ಣವಿ ಹೇಳ್ತಾಳೆ, ನಿನಗೆ ಯಾಕೆ ಅವರ ಮೇಲೆ ಡೌಟ್ ಅಂತ. ಆಗ ಇಲ್ಲಿ ಶಿವ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ, ನಾನು ಜೈಲಲ್ಲಿದ್ದಾಗ ಅವರು ಬಂದು ನನಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರು, ಹಾಗೂ ಹಾಸ್ಪಿಟಲ್ಗೂ ಕೂಡ ನನ್ನನ್ನು ಕರೆದುಕೊಂಡು ಹೋಗುವಂತೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಅಲ್ಲಿ ಹೋದ ನಂತರ ನನಗೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಕೂಡ ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಾನೆ. ಅವರು ನನಗೆ ಹೆಲ್ಪ್ ಮಾಡಲು ಕೂಡ ರೀಸನ್ ಇದೆ. ಅಕಸ್ಮಾತ್ ನಾನು ಜೈಲಲ್ಲಿದ್ದು ಹೊರಗಡೆ ಯಾರಾದ್ರೂ ಸತ್ರೆ ಆ ಕೇಸ್ಗಳು ನನ್ನ ಮೇಲೆ ಬರಲ್ಲ ಅಂಡ್ ನಿಮಗೂ ಕೂಡ ಗೊತ್ತಾಗುತ್ತೆ ಆ ಸಾವುಗಳ ಹಿಂದೆ ನನ್ನ ಕೈವಾಡ ಇಲ್ಲ ಅಂತ ಹೇಳಿ. ಹಾಗಾಗಿ ಕಿಶೋರ್ ನನ್ನನ್ನು ಜೈಲಿನಿಂದ ಓಡಿಸಲು ಹೆಲ್ಪ್ ಮಾಡಿದ್ದನು. ಸೊ ಇದರಿಂದ ಈಗ ಇಲ್ಲಿ ಯಾರೇ ಹೊರಗೆ ಸತ್ತರೂ ಕೂಡ ನನ್ನ ಮೇಲೇನೆ ನಿಮಗೆ ಡೌಟ್ ಬರುತ್ತೆ, ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿ. ಸೊ ಇದೆಲ್ಲ ಕಿಶೋರ್ ಇದೆ ಪ್ಲಾನ್ ಆಗಿತ್ತು ಅಂತ ಹೇಳ್ತಾನೆ. ಅಂಡ್ ಅಷ್ಟೇ ಅಲ್ಲ, ಆ ಆತ್ಮಹತ್ಯೆ ಸೂಸೈಡ್ ತರ ಕೇಸ್ ಎಲ್ಲ ಏನಿತ್ತೋ ಅದರ ಹಿಂದೆ ಎಲ್ಲ ಕಿಶೋರ್ ಇದೆ ಕೈವಾಡ. ಅಂಡ್ ನನ್ನ ಅಕ್ಕನನ್ನ ಸಾಯಿಸಿದ ವ್ಯಕ್ತಿಯನ್ನ ಕೂಡ ಕಿಶೋರೇ ಸಾಯಿಸಿರೋದು. ಅದಲ್ಲದೆ ಆ ವಿಕ್ಟಿಮ್ ಫ್ಯಾಮಿಲಿಯವರಿಗೆ ಇಲ್ಲಿ ಕಿಶೋರ್ ತುಂಬಾನೇ ಹಣವನ್ನ ಕೊಡ್ತಿದ್ದ, ಅದನ್ನ ಕೂಡ ನಾನು ಗಮನಿಸಿದ್ದೆ. ಅಂಡ್ ನಿಮಗೆಲ್ಲರಿಗೂ ಕೂಡ ನೆನಪಿರ್ಬೋದು, ಆ ಮ್ಯೂಸಿಯಂ ನ ವ್ಯಕ್ತಿ ಹೇಳಿದ್ದ ಆ ಹಾತಿಗಾರ್ ಆಯುಧವನ್ನು ಕೊಂಡು ಹೋದವನ ಕೈಯಲ್ಲಿ ಸ್ಟೆಥೋಸ್ಕೋಪ್ ಇತ್ತು ಅಂತ ಹೇಳಿ. ಅಂಡ್ ಆತ ಯಾವಾಗಲೂ ಕೂಡ ಅದನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗುತ್ತಿದ್ದ. ಸೊ ನೀವೆಲ್ಲರೂ ಅದನ್ನ ಕೂಡ ನೋಟಿಸ್ ಮಾಡಿರ್ಬೋದು ಅಂತ ಹೇಳಿ ಶಿವ ಹೇಳ್ತಾನೆ. ಅಷ್ಟೇ ಅಲ್ಲ, ಕಿಶೋರಿಗೆ ಇಲ್ಲಿ ಜನಗಳನ್ನ ನೋಡಿದ್ರೇನೆ ಇಷ್ಟ ಆಗಲ್ಲ ಅಂಡ್ ಅವನು ಯಾರೊಂದಿಗೂ ಕೂಡ ಅಷ್ಟು ಜಾಸ್ತಿ ಮಾತಾಡೋದಿಲ್ಲ. ಅಂಡ್ ಆತ ಜನಗಳ ಮೈಂಡ್ ಅನ್ನ ಬ್ರೈನ್ ವಾಶ್ ಮಾಡೋದ್ರಲ್ಲಿ ಹಾಗೂ ಮ್ಯಾನಿಪುಲೇಟ್ ಮಾಡೋದ್ರಲ್ಲಿ ತುಂಬಾನೇ ಹುಷಾರಿದ್ದಾನೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ಇಲ್ಲಿಗ ವೈಷ್ಣವಿ ಕಂಪ್ಲೀಟ್ ಆಗಿ ಶಾಕ್ ಆಗ್ತಾಳೆ. ಅಷ್ಟೇ ಅಲ್ಲದೆ ಶಿವ ಹೇಳ್ತಾನೆ, ನಾನೀಗ ಆಲ್ರೆಡಿ ಕಿಶೋರನ್ನ ಕಿಡ್ನಾಪ್ ಮಾಡಿ ನನ್ನ ಅಡ್ಡದಲ್ಲಿ ಇಟ್ಟಿದ್ದೇನೆ, ಸೊ ಅಲ್ಲಿಗೆ ಹೋಗುವ ಬನ್ನಿ ಅಂತ ಹೇಳಿ. ಸೊ ಇಲ್ಲಿ ಬಂದು ಎಲ್ಲರೂ ಕೂಡ ಕಿಶೋರನ್ನ ಮೀಟ್ ಮಾಡಿ ಶಿವ ಕಿಶೋರ್ ಹತ್ರ ಕೇಳ್ತಾನೆ, ನೀನ್ ಯಾಕೆ ನನ್ನನ್ನ ಟಾರ್ಗೆಟ್ ಮಾಡಿದೆ ಅಂತ. ಆಗ ಇಲ್ಲಿ ಕಿಶೋರ್ ಹೇಳ್ತಾನೆ, ನೀನು ನನ್ನ ಟಾರ್ಗೆಟ್ ಆಗೇ ಇರಲಿಲ್ಲ, ಬಟ್ ನೀನು ಯಾವಾಗ ಪೊಲೀಸರಿಗೆ ಫೈಲ್ 1 ಅನ್ನ ಸೆಂಡ್ ಮಾಡಿದೆಯೋ ಅವಾಗ ನನಗೆ ನಿನ್ನ ಮೇಲೆ ಡೌಟ್ ಆಯ್ತು. ಹಾಗಾಗಿ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲದೆ ನಿನ್ನ ಈ ಪ್ಲಾನ್ ಅಲ್ಲಿ ಹಾಕಿಸ್ಬೇಕಿತ್ತು. ಇದನ್ನ ಕೇಳಿದ ನಂತರ ಇಲ್ಲಿ ವೈಷ್ಣವಿ ಹೇಳ್ತಾಳೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೆ, ಇದರಿಂದ ನಿನಗೆ ಏನ್ ಸಿಗುತ್ತೆ ಅಂತ. ಆಗ ಕಿಶೋರ್ ಹೇಳ್ತಾನೆ, ಆಕ್ಚುಲಿ ನಾನು ಪಾಕಿಸ್ತಾನ ಆತಂಕವಾದಿಯಲ್ಲಿ ಕೆಲಸ ಮಾಡ್ತಿದ್ದೆ, ಬಟ್ ಅವ್ರಿಗೆ ಯಾರಿಗೂ ಕೂಡ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ಹಾಗಾಗಿ ಅವರು ಹೇಳ್ತಿದ್ರು, ನಿನ್ನಿಂದ ಏನು ಮಾಡ್ಲಿಕ್ಕೂ ಆಗಲ್ಲ, ನೀನು ವೇಸ್ಟ್ ಬಾಡಿ ಅಂತ ಹೇಳಿ. ಸೊ ನಾನು ಅವ್ರಿಗೆ ಪ್ರೂವ್ ಮಾಡಬೇಕಿತ್ತು ನಾನು ಎಷ್ಟು ಸ್ಟ್ರಾಂಗ್ ಇದ್ದೇನೆ, ನಾನು ಏನೆಲ್ಲ ಮಾಡಬಲ್ಲೆ ಅಂತ ಹೇಳಿ. ಸೊ ನಾನು ಇಂಡಿಯಾದ ಯಂಗ್ಸ್ಟರ್ಸ್ನವರೆಲ್ಲ ಟಾರ್ಗೆಟ್ ಮಾಡಿದೆ, ಈ ಗೇಮ್ ಮೂಲಕ ಅವರ ಬ್ರೈನ್ ಅನ್ನು ವಾಶ್ ಮಾಡಿದೆ, ಒಬ್ಬರ ಜೀವನವನ್ನು ಇನ್ನೊಬ್ರು ತೆಗೆದುಕೊಳ್ಳುವ ರೀತಿ ಮಾಡಿದೆ ಅಂತ ಹೇಳ್ತಾನೆ. ಅಂಡ್ ಇಂಡಿಯಾದ ಯೂತ್ಸ್ನವರು ಹೇಗೆ ಅಂತ ಹೇಳಿದ್ರೆ ಗೇಮ್ ಮೇಲೆ ತುಂಬಾನೇ ಮಗ್ನರಾಗಿರ್ತಾರೆ. ಅವರು ಒಬ್ಬರ ಜೀವನವನ್ನು ಕೂಡ ತೆಗೆದುಕೊಳ್ತಾರೆ ಅಥವಾ ತಮ್ಮ ಜೀವನವನ್ನೇ ಬಿಟ್ಬಿಡ್ತಾರೆ. ಸೊ ಅಷ್ಟು ಅಡಿಕ್ಟೆಡ್ ಆಗಿರ್ತಾರೆ ಅವರು ಗೇಮ್ ಅಲ್ಲಿ. ಹಾಗಾಗಿ ನಾನು ಈ ಗೇಮ್ ಅನ್ನೇ ವೆಪನ್ ಮಾಡಿಕೊಂಡೆ. ಸೊ ಇದರಿಂದ ಈಗೆಲ್ಲರೂ ಕೂಡ ಅವರವರ ಪ್ರಾಣವನ್ನು ಕೂಡ ಬಿಡ್ಬೋದು ಅಥವಾ ಬೇರೆಯವರ ಪ್ರಾಣವನ್ನು ಕೂಡ ತೆಗಿಬಹುದು. ಅಂಡ್ ಆದಷ್ಟು ಬೇಗ ಒಂದು ದೊಡ್ಡ ಅನಾಹುತ ಆಗುತ್ತೆ. ಅದರಿಂದ ನನ್ನ ಹೆಸರು ತುಂಬಾನೇ ಫೇಮಸ್ ಆಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನಾನು ಏನು ಅಂತ ಹೇಳಿ. ಅಂಡ್ ಪಾಕಿಸ್ತಾನ ಅವರಿಗೂ ಕೂಡ ಗೊತ್ತಾಗುತ್ತೆ ನಾನು ಯಾರು ಅಂತ ಹೇಳಿ. ಅಂಡ್ ಇದನ್ನ ಕೇಳಿದ ನಂತರ ಈಗ ವೈಷ್ಣವಿ ಎಲ್ಲರೂ ಕೂಡ ತುಂಬಾನೇ ಹೆದರ್ತಾರೆ, ಹೇಗೆ ಈಗ ನಾವು ಇದನ್ನ ಸಾಲ್ವ್ ಮಾಡುದು ಅಂತ ಹೇಳಿ. ಹಾಗಾಗಿ ಇಲ್ಲಿ ಶಿವ ಹಾಗೂ ವೈಷ್ಣವಿ ಹೈದರಾಬಾದ್ಗೆ ಕಾಲ್ ಮಾಡಿ ಹೇಳ್ತಾರೆ, ಈ
ಗೇಮನ್ನು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿಸಿ ಅಂತ ಹೇಳಿ. ಬಟ್ ಅವರಿಗೂ ಕೂಡ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಏಕೆಂದರೆ ಆ ಗೇಮ್ದು ಡೆವಲಪ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಇದರ ನಂತರ ಶಿವ ಆ ಹೈದರಾಬಾದಿ ಡೆವಲಪರ್ಸ್ ಹತ್ರ ಹೇಳ್ತಾನೆ, ನೀವು ಒಂದು ಕೆಲಸ ಮಾಡಿ, ಆ ಗೇಮ್ನ ಕೋಡಿಂಗನ್ನು ಚೇಂಜ್ ಮಾಡಿ ಅದರ ಟಾರ್ಗೆಟನ್ನು ನನ್ನನ್ನಾಗಿ ಮಾಡಿ. ಲೆವೆಲ್ 3 ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲರದ್ದು ಟಾರ್ಗೆಟ್ ನಾನೇ ಆಗಿರುವ ಹಾಗೆ ಮಾಡಿ. ಏಕೆಂದರೆ ಲೆವೆಲ್ 3 ಅಲ್ಲಿ ಇರುವವರೆಲ್ಲರೂ ಕೂಡ ನಾನೇ ಟಾರ್ಗೆಟ್ ಅಂತ ಹೇಳಿ ನನ್ನನ್ನು ಹೊಡೆಯಲು ಬರ್ತಾರೆ. ಅಂಡ್ ಲೆವೆಲ್ 3 ಅವರಿಗೆ ನಾನೇ ಟಾರ್ಗೆಟ್ ಅಂತ ಗೊತ್ತಾಗುತ್ತೆ, ಹಾಗೂ ಅವರೆಲ್ಲರೂ ಕೂಡ ನನ್ನನ್ನು ಸಾಯಿಸಲು ನನ್ನ ಹಿಂದೆ ಬಂದೇ ಬರ್ತಾರೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ವೈಷ್ಣವಿ ಹೇಳ್ತಾಳೆ, ಶಿವ ನಿಂಗೇನು ತಲೆ ಕೆಟ್ಟಿದ್ಯಾ, ನೀನ್ ಯಾಕೆ ಈ ರೀತಿ ಮಾಡ್ತಿದ್ಯಾ, ಇದರಿಂದ ನಿನ್ನ ಜೀವ ಕೂಡ ಹೋಗ್ಬೋದು ಅಂತ ಹೇಳ್ತಾಳೆ. ಬಟ್ ಇಲ್ಲಿ ಶಿವ ವೈಷ್ಣವಿಯ ಮಾತುಗಳನ್ನು ಕೇಳಲು ರೆಡಿ ಇರಲಿಲ್ಲ. ಆತ ಡಿಸೈಡ್ ಮಾಡಿದ್ದ ಆತ ಟಾರ್ಗೆಟ್ ಆಗಿ ಹೋಗ್ತಾನೆ ಅಂತ ಹೇಳಿ. ಹಾಗಾಗಿ ಕಂಪನಿಯವರು ಕೂಡ ಇಲ್ಲಿ ಲೆವೆಲ್ 4 ಹಾಗೂ ಲೆವೆಲ್ 3 ಅವರ ಟಾರ್ಗೆಟ್ ಅನ್ನ ಶಿವನನ್ನಾಗಿ ಮಾಡಿದ್ರು. ಇದರ ನಂತರ ನಾವು ನೋಡ್ತೇವೆ ಶಿವನನ್ನ ಆ ಟಾರ್ಗೆಟ್ ಹತ್ರ ಬಂದು ನಿಲ್ಲಿಸಿರ್ತಾರೆ. ಅಂಡ್ ಲೆವೆಲ್ 3 ಲೆವೆಲ್ 4 ಅವರು ಕೂಡ ಇಲ್ಲಿ ಶಿವನನ್ನ ಸಾಯಿಸಲಂತೂ ಬರ್ತಾರೆ. ಇಲ್ಲಿ ಶಿವ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಬಸ್ ಒಳಗೆ ಹೋಗ್ತಾನೆ. ಅಂಡ್ ಎಲ್ಲಾ ಪ್ಲೇಯರ್ಸ್ನವರು ಕೂಡ ಶಿವನನ್ನ ಸಾಯಿಸ್ಲಿಕ್ಕಂತ ಅದೇ ಬಸ್ ಅಲ್ಲಿ ಬರ್ತಾರೆ. ಅಂಡ್ ಅಲ್ಲಿ ಸ್ಮೋಕ್ ಹಾಕಿ ಎಲ್ಲರ ಪ್ರಜ್ಞೆಯನ್ನ ತಪ್ಪಿಸ್ತಾರೆ. ಇದರ ನಂತರ ಅವರನ್ನೆಲ್ಲ ಕೂಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಏಕೆಂದರೆ ಅವರು ಗೇಮ್ ಅಲ್ಲಿ ತುಂಬಾನೇ ಅಡಿಕ್ಟ್ ಆಗಿದ್ರು. ಅಂಡ್ ಅವರಿಗೆ ಗೇಮ್ ರಿಯಾಲಿಟಿ ಆಗಿತ್ತು. ಸೊ ಅವರಿಗೆ ನಿಜ ಜೀವನದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿರಲಿಲ್ಲ. ಹಾಗಾಗಿ ಅವರದೆಲ್ಲ ಟ್ರೀಟ್ಮೆಂಟ್ ಮಾಡಿ ಅವರನ್ನ ಸರಿ ಮಾಡಲಾಗುತ್ತೆ. ಅಂಡ್ ಕಿಶೋರನ್ನ ಅರೆಸ್ಟ್ ಮಾಡಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗುತ್ತೆ. ಅಂಡ್ ಇಲ್ಲಿ ಶಿವನ ಮೇಲಿದ್ದ ಡೌಟ್ ಹಾಗೂ ಅಪರಾಧ ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಆತ ನಿರುಪರಾಧಿ ಆಗಿದ್ದ. ಇದರ ನಂತರ ನಾವು ವರ್ಷ ಮತ್ತು ಶಿವನನ್ನ ನೋಡ್ತೇವೆ. ಇಲ್ಲಿ ಶಿವ ಅವನ ಅಕ್ಕನ ಮಗುವನ್ನ ಕೂಡ ಆತನೇ ಸಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದ. ಸೊ ಇಲ್ಲಿ ನಾವು ಹ್ಯಾಪಿ ಎಂಡಿಂಗ್ ಅನ್ನ ನೋಡ್ತೇವೆ ಶಿವ ಹಾಗೂ ವರ್ಷ ಮತ್ತು ಆ ಮಗುವಿನ ಒಂದಿಗೆ. ಅಂಡ್ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಈ ಮೂವಿ ಇಷ್ಟ ಆಗಿರುತ್ತೆ. ಅಂಡ್ ಮೂವಿ ತುಂಬಾ ಸಿಂಪಲ್ ಆಗಿತ್ತು. ಆ್ಯಂಡ್ ನಾನು ನಿಮ್ಗೆ ಸಿಗ್ತೇನೆ ಆದಷ್ಟು ಬೇಗ ಇನ್ನಷ್ಟು ಕೆಲವಷ್ಟು ಥ್ರಿಲ್ಲಿಂಗ್ ಹಾಗೂ ಹಾರರ್ ಮೂವೀಸ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಟಾಟಾ.